Okay guys, so in this video we shall be discussing about the remaining part of this chapter, that is appropriation of payments, contracts with need not to be performed, and also the last but not the least, discharge of contract. Okay, right. So first one, appropriation of payments. So appropriation of payments andre helidre it is nothing but distribution of payments which were received from the debtor by the creditor. Okay, say for example, ಈಗ SBI Bank, okay, has given a loan to Mr. X of rupees 9 lakh. ಓಕೆ 9 ಲ್ಯಾಕ್ ರುಪೀಸ್ ಲೋನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಈಗ ಈ 9 ಲ್ಯಾಕ್ ರುಪೀಸ್ಗೆ ವರ್ತಾಗಿ ಅವರೇನಾದರೂ ಎಕ್ಸ್ ಏನಾದರೂ ಪೇಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ, ದೆನ್ ಹೌ ದಟ್ ಅಮೌಂಟ್ ವಿಲ್ ಬಿ ಅಪೋರ್ಷನ್ ಬಿಟ್ವೀನ್ ದ ಡೆಟ್ಸ್. ಓಕೆ, ಟೋಟಲ್ ಆಗಿ 9 ಲ್ಯಾಕ್ ರುಪೀಸ್ನ ಒಂದೇ ಒಂದು ಇನ್ಸ್ಟಾಲ್ಮೆಂಟ್ ಅಲ್ಲ, ಇಟ್ ವಿಲ್ ಬಿ ಪೇಡ್ ಇಟ್ ವಿಲ್ ಬಿ ಗಿವನ್ ಇನ್ ಟರ್ಮ್ಸ್ ಆಫ್ 3 or 4 ಲೋನ್ಸ್ ಅಂತ ಅಂದ್ಕೊಳ್ಳಿ. Okay, totally Mr. X will be having around 4 loans, and total amount of all the 4 loans will come up to 9 lakh rupees. So if he pays any amount, okay, ಏನಾದರೂ ಒಂದು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದ್ರೆ ಲಂಸಮ್ ಇನ್ಸ್ಟಾಲ್ಮೆಂಟು, ಆ ಲಂಸಮ್ ಇನ್ಸ್ಟಾಲ್ಮೆಂಟನ್ನು ಈ 4 ಲೋನ್ಸಲ್ಲಿ ಯಾವ ಲೋನ್ಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಿಮಗಿಲ್ಲಿರುವಂಥ ಕ್ವಶನ್. ಓಕೆ, ನೋಡಿ ಇಲ್ಲಿ ಆ್ಯಕ್ಚುಲಾಗಿ 3 ways ಕೊಟ್ಟಿದ್ದಾರೆ. ನಂಬರ್ 1, okay, so it is application of payment where debt to be discharged is indicated. ಸೊ ನಾನು ನಿಮ್ಗೆ ಏನು ಹೇಳಿದ್ದೆ, ಬೇಸಿಕಲಿ ಅಕಸ್ಮಾತ್ ಏನಾದರೂ 4 ಲೋನ್ಸ್ ಇದೆ, 1, 2, 3 and 4. ಈ 4 ಲೋನಲ್ಲಿ ಅವರು ಏನಾದ್ರೂ ಫಾರ್ ಎಕ್ಸಾಂಪಲ್ ಒಂದು 5 lakh rupees ಅಮೌಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ದಿಸ್ 5 lakh rupees ಶುಡ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ 4 types ಆಫ್ ಲೋನ್ಸ್. ಸೊ ಅವರೇನಾದರೂ ಸ್ಪೆಸಿಫಿಕ್ಕಾಗಿ ಯಾವ ಥರ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಡೇಟಾರು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ದೆನ್ ಇಟ್ ಶುಡ್ ಬಿ ಅಡ್ಜಸ್ಟೆಡ್ ಇನ್ ದ ಸೇಮ್ ಮ್ಯಾನರ್. ಓಕೆ, ಲೈಕ್ ಫಸ್ಟ್, ಸೆಕೆಂಡ್, ಥರ್ಡ್ ಲೋನ್ಗೆ 1 lakh rupees ಅಡ್ಜಸ್ಟ್ಮೆಂಟ್ ಮಾಡಿ, ಆ್ಯಂಡ್ ರಿಮೈನಿಂಗ್ 4th ಲೋನ್ಗೆ ರಿಮೈನಿಂಗ್ 2 lakh rupees ಅಡ್ಜಸ್ಟ್ಮೆಂಟ್ ಮಾಡಿ, ಈ ಥರ ಹೇಳಿರ್ಬೋದು. Okay, so if there is any instruction is given with respect to discharge of loan, then it should be discharged in the same way. Okay, ಸೆಕೆಂಡ್ ಕೇಸು, ಅಕಸ್ಮಾತ್ ಏನಾದರೂ ಯಾವುದೇ ರೀತಿ ಏನಂತ ಹೇಳ್ತೀವಿ, ಇಂಡಿಕೇಷನೇ ಕೊಟ್ಟಿಲ್ಲ ಅಥವಾ ಇನ್ಸ್ಟ್ರಕ್ಷನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ದ ಅಮೌಂಟ್ ವಿಲ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ದ ಫಸ್ಟ್ ಲೋನ್, ಮೊದಲನೇ ಲೋನ್ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಇಟ್ ವಿಲ್ ಬಿ ಆನ್ ದ ಪಾರ್ಟ್ ಆಫ್ ದ ಕ್ರೆಡಿಟರ್. ಅಂದರೆ ಬ್ಯಾಂಕ್ ಅವ್ರಿಗೆ ಯಾವ ಲೋನು ಫಸ್ಟು ತುಂಬ ಜಾಸ್ತಿ ಪೆಂಡಿಂಗ್ ಇದೆ ಅಂತ ಅನಿಸುತ್ತೆ, ಆ ಲೋನನ್ನು ಫಸ್ಟು ಕ್ಲಿಯರ್ ಮಾಡ್ತಾರೆ. ನೆಕ್ಸ್ಟು ಸೆಕೆಂಡ್ ಮೋಸ್ಟ್ ಪೆಂಡಿಂಗ್ ಲೋನ್ ಕ್ಲಿಯರ್ ಮಾಡ್ತಾರೆ, ಆಮೇಲೆ ಥರ್ಡ್ ಮೋಸ್ಟ್ ಆ್ಯಂಡ್ 4th ಮೋಸ್ಟ್. ಓಕೆ, ಸೊ ಇಫ್ ಡೇಟರ್ ಏನಾದರೂ ನಾನು ಕಟ್ಟಿರೋ ಅಮೌಂಟ್ಗೆ ಈ ಥರನೇ ಕ್ಲಿಯರ್ ಕಟ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಅಂತ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇನ್ ದಟ್ ಕೇಸ್ ದ ಲೋನ್ ಯಾವ ಲೋನು ತುಂಬ ಜಾಸ್ತಿ ಟೈಮಿಂದ ಪೆಂಡಿಂಗ್ ಇದೆ ಆ ಲೋನ್ಗೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಓಕೆ, ಆ್ಯಂಡ್ ಥರ್ಡ್ ಒನ್, ಅಪ್ಲಿಕೇಶನ್ ಆಫ್ ದ ಪೇಮೆಂಟ್ ವೇರ್ ದ ನೈದರ್ ಪಾರ್ಟಿ ಅಪ್ರೋಪ್ರಿಯೇಟ್ಸ್. ಓಕೆ, ಸೊ ಇಲ್ಲಿ ಕ್ರೆಡಿಟಾರನ್ನು ಕ್ಲಿಯರ್ ಕಟ್ಟಾಗಿ ಅಡ್ಜಸ್ಟ್ಮೆಂಟ್ಗೆ ಯಾವುದೇ ರೀತಿ ಡೀಟೇಲ್ಸ್ ಕೊಡಲ್ಲ, ಆ್ಯಂಡ್ ಡೇಟಾರನ್ನು ಯಾವುದೇ ರೀತಿ ಇಂಡಿಕೇಷನ್ ಇಲ್ಲ ಅಂತ ಹೇಳಿದ್ರೆ, ದೆನ್ ಇನ್ ದಟ್ ಕೇಸ್ ಇಟ್ ಶುಡ್ ಬಿ ಡನ್ ಪ್ರಪೋರ್ಷ್ನೇಟ್ಲಿ. ನಾರ್ಮಲ್ ಆಗಿ ಎಲ್ಲ ಲೋನು ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅಪೋರ್ಷನ್ಡ್ ಈಕ್ವಲಿ. ಓಕೆ, ಸೊ ಈಗ ಎಲ್ಲ ಲೋನು 4 ಲೋನ್ಸನ್ನು ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ 5 lakh rupeesನ ಕ್ಲಿಯರ್ ಕಟ್ಟಾಗಿ ಅದೇ ಥರನೇ ಅಪೋರ್ಷನ್ಮೆಂಟ್ ಮಾಡ್ತಾರೆ. ಓಕೆ, ಹೌವರ್ ಇಲ್ಲಿ ಯಾವುದೇ ರೀತಿ ನಿಮಗೆ ಒಂದೊಂದು ಲೋನು ಒಂದೊಂದು ಅಮೌಂಟ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅಪೋರ್ಷನ್ ಆನ್ ಆನ್ ಪ್ರೊಪೋರ್ಷನೇಟ್ ರೇಷಿಯೋ ಬೇಸಿಸ್ ಮೇಲೆ ಮಾಡ್ತಾರೆ. ಓಕೆ, ಸೊ ಪ್ರತಿಯೊಂದು ಲೋನು, ಫಾರ್ ಎಕ್ಸಾಂಪಲ್ ಮೊದಲನೇ ಲೋನು 2 lakh rupees ಇದೆ ಅಂತ ಅಂದ್ಕೊಳ್ಳಿ, ಲೋನು ಎರಡನೇದು 9 lakh rupees ಹೇಳಿದ್ವಿ ಅಲ್ವಾ ನಾವು, 2, 1, ಮೂರನೇ ಲೋನು 4 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಟೋಟಲ್ ಎಷ್ಟಾಯಿತು 7, ಆ್ಯಂಡ್ ಲಾಸ್ಟ್ ಒನ್ನು 2. ಸೊ ಇಟ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದ ಸೇಮ್ ಮ್ಯಾನರ್, 2:1:4:2. ಓಕೆ, 5 ಲಕ್ಷನ ಆ ಥರ ರೇಷ್ಯೋದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಈಕ್ವಲ್ ಲೋನ್ ಇತ್ತು ಅಂತ ಹೇಳಿದ್ರೆ 5 ಲಕ್ಷ ರೂಪಾಯಿನ ಎಲ್ಲ ಲೋನ್ಗೂ ಈಕ್ವಲ್ ಆಗಿ ಅಪೋರ್ಷನ್ಮೆಂಟ್ ಮಾಡ್ಬೋದು. ಸೊ ಟೋಟಲ್ ಆಗಿ ಅಪ್ರೋಪರೇಷನ್ ಆಫ್ ಪೇಮೆಂಟ್ಸಲ್ಲಿ 3 types ಇರುತ್ತೆ. ನಂಬರ್ 1, ಡೇಟಾರ್ ಏನಾದರೂ ದುಡ್ಡು ಕೊಡಬೇಕಾದ್ರೆ ಇಂಡಿಕೇಷನ್ ಮಾಡಿದರೆ ಇದೇ ಥರನೇ ಲೋನ್ ಅಡ್ಜಸ್ಟ್ಮೆಂಟ್ ಮಾಡಿ ಅಂತ, ದೆನ್ ಇಟ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದ ಸೇಮ್ ಮ್ಯಾನರ್. ಏನು ಇಂಡಿಕೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ಲೋನು ತುಂಬ ಜಾಸ್ತಿ ಪೀರಿಯಡಿಂದ ಪೆಂಡಿಂಗ್ ಇದೆ ಅದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಟ್ ಶಲ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ಇಫ್ ಐದರ್ ಆಫ್ ದ ಪಾರ್ಟೀಸ್ ಯಾವುದೇ ರೀತಿ ಇಂಡಿಕೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ದೆನ್ ಇಟ್ ವಿಲ್ ಬಿ ಅಡ್ಜಸ್ಟೆಡ್ ಅಗೇನ್ಸ್ಟ್ ದ ರೇಷಿಯೋ ಬೇಸಿಸ್ ಅಥವಾ ಪ್ರೊಪೋರ್ಷನೇಟ್ಲಿ. ಈಕ್ವಲ್ ಲೋನ್ ಇದ್ದರೆ ಪ್ರೊಪೋರ್ಷನೇಟ್ ಆಗಿ ಇದು ಮಾಡ್ತಾರೆ,
ಸೇಮ್ ವೇಸ್ ಇದು ಮಾಡ್ಬೋದು, ಅಥವಾ ಆನ್ ದ ಬೇಸಿಸ್ ಆಫ್ ರೇಷಿಯೋ ಇಟ್ ಕ್ಯಾನ್ ಬಿ ಅಪೋರ್ಷನ್ಡ್. ಓಕೆ, ರೈಟ್. ದಿಸ್ ಈಸ್ ಅಬೌಟ್ appropriation of the payments. Next, it is with respect to contracts which need not to be performed. ಸೊ ಕಾಂಟ್ರಾಕ್ಟ್ಸ್ ವಿಚ್ ನೀಡ್ ನಾಟ್ ಟು ಬಿ ಪರ್ಫಾರ್ಮ್ಡ್ ಅಂತ ಹೇಳಿದ್ರೆ ಬೇಸಿಕಲಿ ಈ ಕಾಂಟ್ರಾಕ್ಟನ್ನು ನೀವು ಪರ್ಫಾರ್ಮ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಆಟೋಮ್ಯಾಟಿಕಲಿ ಇಟ್ ವಿಲ್ ಗೆಟ್ ಕ್ಲೋಸ್ ಆಗೋಗುತ್ತದು. ಸೊ ನೀವು ಅದನ್ನು ಪರ್ಫಾರ್ಮೆನ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಯಾವುದು ಸೊ ಬೇಸಿಕಲಿ ನಿಮಗೆ ಆ ಥರ 4 ಕಾಂಟ್ರಾಕ್ಟ್ಸ್ ಇದೆ, 4. ಓಕೆ, ಯಾವ್ದು ಅಂತ ಹೇಳಿದ್ರೆ ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಕಾಂಟೆಂಟ್ ಇದು. ನಂಬರ್ 1 ಇಟ್ ಈಸ್ ನೊವೇಷನ್. ಓಕೆ, ನಂಬರ್ 2 ಇಟ್ ಈಸ್ ರಿಸೆಷನ್. ಓಕೆ, ನಂಬರ್ 3 ಇಟ್ ಈಸ್ ಆಲ್ಟರೇಷನ್. ಓಕೆ, and last but not the least is remission. ಓಕೆ, ಟೋಟಲ್ ಆಗಿ ಈ ಥರ 4 ಕಾಂಟ್ರಾಕ್ಟ್ ಇದೆ. ಈ 4 ಕಾಂಟ್ರಾಕ್ಟ್ಸನ್ನು ನೀವು ಪರ್ಫಾರ್ಮೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಇದು ಕ್ಲೋಸ್ ಡೌನ್ ಆಗುತ್ತೆ. ಓಕೆ, ಸೊ ಈ 4 ಕಾಂಟ್ರಾಕ್ಟನ್ನು ಇನ್ ಡೀಟೇಲ್ ಆಗಿ ಒಂದ್ಸಲ ಸ್ಟಡಿ ಮಾಡೋಣ. ರೈಟ್. ಓಕೆ, ಮೊದಲನೇದು ಬಂದು ಅನಾಲಿಸಿಸ್ ಆಫ್ ಸೆಕ್ಷನ್ 62 ಅಂತ ಇದೆ ಅಲ್ವಾ, ಅದ್ರ ಕೆಳಗಡೆ ಇದೆ ನೋಡಿ, ಎಫೆಕ್ಟ್ ಆಫ್ ನೊವೇಷನ್. ಸೊ ನೊವೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಕೆಳಗಡೆ ಒಂದು ಆ ಎಕ್ಸಾಂಪಲ್ ಬೇಡ, ಬೇಸಿಕ್ಕಾಗಿ ನಾವೇ ಒಂದು ಸಪ್ರೇಟ್ ಎಕ್ಸಾಂಪಲ್ ತೊಗೊಳ್ಳೋಣ. ಫಸ್ಟ್ ಏನು ಹೇಳಿದ್ದಾರೆ ಅವರು, ದ ಪಾರ್ಟೀಸ್ ಟು ಎ ಕಾಂಟ್ರಾಕ್ಟ್ ಮೇ ಸಬ್ಸ್ಟಿಟ್ಯೂಟ್ ಎ ನ್ಯೂ ಕಾಂಟ್ರಾಕ್ಟ್ ಫಾರ್ ದ ಓಲ್ಡ್. ಇಫ್ ದ ಡೂ ಸೊ ಇಟ್ ವಿಲ್ ಬಿ ಎ ಕೇಸ್ ಆಫ್ ನೊವೇಷನ್. ಓಕೆ, ಫಾರ್ ಎಕ್ಸಾಂಪಲ್, say there is a partnership firm in that there are 2 partners A and B. ಓಕೆ, ಇವರಿಬ್ಬರ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ನೆಕ್ಸ್ಟು ಮಿಸ್ಟರ್ ಸಿ ವಿಲ್ ಗೆಟ್ ಅಡ್ಮಿಟೆಡ್ ಆ್ಯಂಡ್ ದೆರ್ ವಿಲ್ ಬಿ ಎ ನ್ಯೂ ಪಾರ್ಟ್ನರ್ಶಿಪ್ ಫರ್ಮ್ ABC. ಸೊ ಈಗೇನಾಗುತ್ತೆ, ದಿಸ್ AB ಏನಿತ್ತು ಇಟ್ ಈಸ್ ಎನ್ ಓಲ್ಡ್ ಕಾಂಟ್ರಾಕ್ಟ್. ಓಕೆ, ಮತ್ತು ABC ಮಧ್ಯೆ ಆಗೋದು ಇಟ್ ಈಸ್ ಎನ್ ನ್ಯೂ ಕಾಂಟ್ರಾಕ್ಟ್. ಓಕೆ, ಸೊ ಯಾವಾಗ A ಅಂದರೆ C ಅಡ್ಮಿಷನ್ ಆಗಿದ ತಕ್ಷಣವೇ ಇಮಿಡಿಯೇಟಾಗಿ ಏನಾಗುತ್ತೆ, A ಮತ್ತು B ಮಧ್ಯೆ ಇರುವಂಥ ಓಲ್ಡ್ ಕಾಂಟ್ರಾಕ್ಟು ಇಟ್ ವಿಲ್ ಗೆಟ್ ಕ್ಲೋಸ್ಡ್ ಆ್ಯಂಡ್ ದ ನ್ಯೂ ಕಾಂಟ್ರಾಕ್ಟ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಸೊ ಇನ್ಮೇಲಿಂದ ನ್ಯೂ ಕಾಂಟ್ರಾಕ್ಟಲ್ಲಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇಟ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಓಕೆ, ನೋಡಿ ಅವರದನ್ನೇ ಹೇಳಿರೋದು, ಎಫೆಕ್ಟ್ ಆಫ್ ನೊವೇಷನ್ ಅಂದರೆ ಏನರ್ಥ, ದ ಪಾರ್ಟೀಸ್ ಟು ಎ ಕಾಂಟ್ರಾಕ್ಟ್ ಮೇ ಸಬ್ಸ್ಟಿಟ್ಯೂಟ್ ಎ ನ್ಯೂ ಕಾಂಟ್ರಾಕ್ಟ್ ಫಾರ್ ದ ಓಲ್ಡ್. ಸೊ ಓಲ್ಡ್ ಕಾಂಟ್ರಾಕ್ಟ್ ಜಾಗದಲ್ಲಿ ಹೊಸ ಕಾಂಟ್ರಾಕ್ಟ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಓಲ್ಡ್ ಕಾಂಟ್ರಾಕ್ಟ್ ವಿಲ್ ಬಿ ಡಿಸ್ಚಾರ್ಜ್ಡ್. ಓಕೆ, ಅದನ್ನು ಇನ್ನು ನಾವು ಪರ್ಫಾರ್ಮೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಕಾಗಿ ಅದು ಕ್ಲೋಸ್ ಆಗುತ್ತೆ. ನ್ಯೂ ಕಾಂಟ್ರಾಕ್ಟನ್ನು ಮಾತ್ರ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇದೊಂದು ಪಾಯಿಂಟು. ಅದನ್ನು ಬಿಟ್ಟರೆ ನೆಕ್ಸ್ಟು ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ, ನೊವೇಷನ್ ಕ್ಯಾನ್ ಟೇಕ್ ಪ್ಲೇಸ್ ಓನ್ಲಿ ಬೈ ದ ಮ್ಯೂಚುವಲ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್. ಅಂದರೆ ಹಳೆ ಕಾಂಟ್ರಾಕ್ಟ್ ಜಾಗದಲ್ಲಿ ಹೊಸ ಕಾಂಟ್ರಾಕ್ಟ್ ಬಂದು ಓಲ್ಡ್ ಕಾಂಟ್ರಾಕ್ಟು ಡಿಸ್ಚಾರ್ಜ್ ಆಗಬೇಕು ಅಥವಾ ಕ್ಲೋಸ್ ಆಗಬೇಕು ಅಂತ ಹೇಳಿದ್ರೆ ಮ್ಯೂಚುವಲ್ ಅಗ್ರಿಮೆಂಟ್ ಇರಬೇಕು ಎಲ್ಲ ಪಾರ್ಟೀಸ್ ಮಧ್ಯೆ. ಅಂದರೆ ದೇ ಆಲ್ ಶುಡ್ ಅಗ್ರಿ ಟು ದ ಕಂಟೆಂಟ್. ಆವಾಗ ಮಾತ್ರನೇ ಅದಾಗುತ್ತೆ. ಇದು ಒನ್ ಆಫ್ ದ ಕೀವರ್ಡ್. ಇದು ನೊವೇಷನ್ ಆದರೂ ಆಗಿರ್ಬೋದು, ರಿಸೆಷನ್ ಆದರೂ ಆಗಿರ್ಬೋದು, ಅಥವಾ ಆಲ್ಟ್ರೇಷನ್ ಆದರೂ ಆಗಿರ್ಬೋದು. ಇನ್ ಆಲ್ ದ 3 ಥಿಂಗ್ಸ್ ದೇರ್ ವಿಲ್ ಬಿ ವಾಟ್ ಯು ಕಾಲ್ ಇಟ್ ಆಸ್ ಮ್ಯೂಚುವಲ್ ಅಗ್ರಿಮೆಂಟ್ ಇರಬೇಕು, ಕಂಪಲ್ಸರಿ ಅದು. ಓಕೆ, ಸೊ ಅಲ್ಲಿಗೆ ಓನ್ಲಿ 2 ಥಿಂಗ್ಸ್ ಏನೇನು ನೊವೇಷನಲ್ಲಿರೋದು ನಮಗೆ, 3 ಥಿಂಗ್ಸ್ ತೊಗೊಳ್ಳೋಣ ನೊವೇಷನಲ್ಲಿ. ಪಾಯಿಂಟ್ ನಂಬರ್ 1 ಏನು, ನ್ಯೂ ಕಾಂಟ್ರಾಕ್ಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಓಲ್ಡ್ ಕಾಂಟ್ರಾಕ್ಟ್. ನಂಬರ್ 2, ಓಲ್ಡ್ ಕಾಂಟ್ರಾಕ್ಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ನಂಬರ್ 3, ಇಟ್ ಶುಡ್ ಅರೈಸ್ ಓನ್ಲಿ ಆಸ್ ಅ ರಿಸಲ್ಟ್ ಆಫ್ ಮ್ಯೂಚುವಲ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟೀಸ್. ಆಯಿತಾ? ಸೊ ನೊವೇಷನಲ್ಲಿ ನೀವು ಕಾಂಟ್ರಾಕ್ಟು ಇರುತ್ತೆ, ನೀವು ಪಾರ್ಟೀಸು ಇರ್ತಾರೆ. ಓಕೆ, ನೆಕ್ಸ್ಟು ಪಾಯಿಂಟ್ ನಂಬರ್ ಬಿ, ರಿಸೆಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಅಥವಾ ಟರ್ಮಿನೇಷನ್ ಆಫ್ ದ ಕಾಂಟ್ರಾಕ್ಟ್. ಓಕೆ, ಸೇ ಫಾರ್ ಎಕ್ಸಾಂಪಲ್, ಈಗ ದೆರ್ ಆರ್ 2 ಪಾರ್ಟ್ನರ್ಸ್ ಬೈ ನೇಮ್ A and B. ಸೊ ಇವರೀಗ ಬಿಸ್ನೆಸ್ ನಡೆಸ್ತಾ ಇದ್ರು. ಸೊ ಡ್ಯೂ ಟು ಸಮ್ ರೀಸನ್ಸ್ ದೇ ವಿಲ್ ನಾಟ್ ಬಿ ಏಬಲ್ ಟು ರನ್ ದ ಬಿಸ್ನೆಸ್. ಸೊ ಆಸ್ ದ ರೀಸನ್ ಆಫ್ ದಟ್ ದೇ ವಿಲ್ ಕ್ಲೋಸ್ ದ ಬಿಸ್ನೆಸ್. ಓಕೆ, ಸೊ ಇದಕ್ಕಿಂತ ಮುಂಚೆ A ಮತ್ತು B ಮಧ್ಯೆ ಏನು ಪಾರ್ಟ್ನರ್ಶಿಪ್ ಫಾರ್ಮಿಂದು ಕಾಂಟ್ರಾಕ್ಟ್ ನಡೆದಿದೆ, ಈ ಕಾಂಟ್ರಾಕ್ಟನ್ನು ನೀವು ಈ ಬಿಸ್ನೆಸ್ ಕ್ಲೋಸ್ ಮಾಡಾದಮೇಲೆ ಎಕ್ಸಿಕ್ಯೂಟ್ ಮಾಡಬೇಕಾ? ನಾಟ್ ನೆಸರಿ. ಬಿಸ್ನೆಸ್ಸೇ ಕ್ಲೋಸ್ ಆಗಿದೆ ಅಂದರೆ ಆ ಕಾಂಟ್ರಾಕ್ಟ್ಗೆ ಯಾವುದೇ ರೀತಿ ವ್ಯಾಲ್ಯೂ ಇರಲ್ಲ. ಹೌದಾ? ಸೊ ಎಫೆಕ್ಟ್ ಆಫ್ ರಿಸೆಷನ್ ಅಂದರೆ ಏನರ್ಥ, ಆ್ಯಸ್ ಎ ರಿಸಲ್ಟ್ ಆಫ್ ಶಟ್ ಡೌನ್ ಆಫ್ ದ ಬಿಸ್ನೆಸ್ ದ ಓಲ್ಡ್ ಕಾಂಟ್ರಾಕ್ಟ್ ವಿಲ್ ಡೈ. ಯು ನೀಡ್ ನಾಟ್ ಟು ಕಂಟಿನ್ಯೂ ದ ಓಲ್ಡ್ ಕಾಂಟ್ರಾಕ್ಟ್. ಆಯಿತಾ? ನೊವೇಷನಲ್ಲಿ ಏನಾಗುತ್ತೆ, ಓಲ್ಡ್ ಕಾಂಟ್ರಾಕ್ಟ್ ಜಾಗದಲ್ಲಿ ನ್ಯೂ ಕಾಂಟ್ರಾಕ್ಟ್ ಬರುತ್ತೆ. ಆದರೆ ರಿಸೆಷನಲ್ಲಿ ಓಲ್ಡ್ ಕಾಂಟ್ರಾಕ್ಟು ಶಟ್ ಡೌನ್ ಆಗುತ್ತೆ, ದೇರ್ ವೋಂಟ್ ಬಿ ಅರೈಸ್ ಆಫ್ ಎನಿ ನ್ಯೂ ಕಾಂಟ್ರಾಕ್ಟ್. ಆಯಿತಾ? ರೈಟ್. ಇನ್ ದ ಸೇಮ್ ವೇ ಲಾಸ್ಟಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಈವನ್ ದ ಕಾಂಟ್ರಾಕ್ಟ್ ಬಟ್ ಬೋತ್ ಇನ್ ನೊವೇಷನ್ ಆಸ್ ವೆಲ್ ಆಸ್ ಇನ್ ರಿಸೆಷನ್ ದ ಕಾಂಟ್ರಾಕ್ಟ್ ಇಸ್ ಡಿಸ್ಚಾರ್ಜ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್.
ಸೊ ಇಬ್ಬರ ಮಧ್ಯೆನೂ ಮ್ಯೂಚುವಲ್ ಕನ್ಸೆಂಟ್ ಇರಬೇಕು, ಫ್ರೀ ಕನ್ಸೆಂಟ್ ಇರಬೇಕು. ಆವಾಗ ಮಾತ್ರನೇ ನಿಮಗೆ ಇಲ್ಲಿ ನೋವೇಷನ್ ಆದರೂ ಆಗಿರ್ಬೋದು, ರಿಸೆಷನ್ ಆದರೂ ಎಮರ್ಜ್ ಆಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿ, ಇಟ್ ಈಸ್ ಎಫೆಕ್ಟ್ ಆಫ್ ಆಲ್ಟ್ರೇಷನ್. ಸೊ ಆಲ್ಟ್ರೇಷನ್ ಅಂದರೆ ಏನರ್ಥ? ವೆರಿ ಸಿಂಪಲ್ ಥಿಂಗ್. ಫಸ್ಟ್ ಆಲ್ಟ್ರೇಷನ್ ಡಿಸ್ಕಸ್ ಮಾಡೋಣ, ಅದಾದಮೇಲೆ ವಿ ಶಿಲ್ ಡಿಸ್ಕಸ್ ಅಬೌಟ್ ದ ಡಿಫರೆನ್ಸಸ್ ಬಿಟ್ವೀನ್ ಆಲ್ಟ್ರೇಷನ್ ಆ್ಯಂಡ್ ನೋವೇಷನ್. ಓಕೆ, ಸೊ ಆಲ್ಟ್ರೇಷನ್ ಅಂದರೆ ಲೆಟ್ ಅಸ್ ಸೇ ದೆರ್ ಆರ್ 3 ಪಾರ್ಟ್ನರ್ಸ್ ಎ, ಬಿ ಆ್ಯಂಡ್ ಸಿ. ಓಕೆ, ಸೊ ಇವ್ರ ಮರು ಜನದ ಮಧ್ಯೆ ಮುಂಚೆ ಏನಿರುತ್ತೆ ಅಂತ ಹೇಳಿದ್ರೆ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಲ್ ಬಿ 1:1:1. ಸೊ ಈಗೇನಾಗುತ್ತೆ, ಅವರು ಹೊಸ ಒಂದು ಕಾಂಟ್ರಾಕ್ಟ್ ಅಂದರೆ ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಚೇಂಜ್ ಮಾಡ್ಕೊತಾರೆ. ಹೇಗೆ ಅಂತ ಹೇಳಿದ್ರೆ 3:2:1. ಓಕೆ, ಸೊ ನೋಡಿ ಇಲ್ಲೇನಾಗ್ತಾ ಇದೆ, ಇನ್ ಕೇಸ್ ಆಫ್ ಆಲ್ಟ್ರೇಷನಲ್ಲಿ ನಿಮಗೆ ಹೊಸ ಪಾರ್ಟೀಸು ನೋವೇಷನ್ ಥರ ಬರ್ತಾ ಇಲ್ಲ. ದೆರ್ ಈಸ್ ನೋ ನ್ಯೂ ಕಾಂಟ್ರಾಕ್ಟ್ ಆ್ಯಂಡ್ ದೆರ್ ಆರ್ ನೋ ನ್ಯೂ ಪಾರ್ಟೀಸು ಸೇಮ್ ಇದ್ದಾರೆ, ಕಾಂಟ್ರಾಕ್ಟು ಸೇಮ್ ಇದೆ. ಸ್ವಲ್ಪ ನಿಮ್ಮ ಒರಿಜಿನಲ್ ಕಾಂಟ್ರಾಕ್ಟಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಚೇಂಜ್ ಆಗ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ಈಗ ಹೊಸದಾಗಿ ನಾವು 3:2:1 ರೇಷಿಯೋನ ಫಾಲೋ ಮಾಡಬೇಕಾಗುತ್ತೆ. ಹಳೆ ರೇಷಿಯೋಗೆ ರಿಲೇಟೆಡ್ ಕಾಂಟ್ರಾಕ್ಟು ಕ್ಯಾನ್ಸಲ್ ಆಗುತ್ತೆ. ಹೌದಾ? ಸೊ ಇದನ್ನು ನಾವೇನಂತ ಹೋಗ್ತೀವಿ? ಆಲ್ಟ್ರೇಷನ್. ಓಕೆ, ಸೊ ಆಲ್ಟ್ರೇಷನ್ ಅಂದರೆ ಏನರ್ಥ? ಇನ್ ಕೇಸ್ ಆಫ್ ಓಲ್ಡ್ ಕಾಂಟ್ರಾಕ್ಟ್ ದೇರ್ ವಿಲ್ ಬಿ ಸರ್ಟನ್ ಚೇಂಜಸ್ ಇನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಷ್ಟೇ ಹೊರತು ಹೊಸ ಕಾಂಟ್ರಾಕ್ಟ್ ಪಿಕ್ಚರಿಗೆ ಬರಲ್ಲ, ಅಥವಾ ಹೊಸ ಪಾರ್ಟೀಸೂ ಪಿಕ್ಚರಿಗೆ ಬರಲ್ಲ. ಪಾರ್ಟೀಸು ಸೇಮ್ ಇರ್ತಾರೆ, ಆಲ್ಮೋಸ್ಟ್ ಕಾಂಟ್ರಾಕ್ಟು ಸೇಮ್ ಇರುತ್ತೆ. ದೇರ್ ವಿಲ್ ಬಿ ಓನ್ಲಿ ಸರ್ಟನ್ ಚೇಂಜಸ್ ಇನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಓಕೆ, ರೈಟ್. ಸೊ ಏನು ಹೇಳಿದ್ದಾರೆ ನೋಡಿ, ಆ್ಯಸ್ ಇನ್ ದ ಕೇಸ್ ಆಫ್ ನೋವೇಷನ್ ಆ್ಯಂಡ್ ರೆಸೆಷನ್, ಸೊ ಆಲ್ಸೋ ಇನ್ ದ ಕೇಸ್ ವೇರ್ ದ ಪಾರ್ಟೀಸ್ ಟು ಕಾಂಟ್ರಾಕ್ಟ್ ಅಗ್ರಿ ಟು ಆಲ್ಟರೇಟ್ ದ ಒರಿಜಿನಲ್ ಕಾಂಟ್ರಾಕ್ಟ್ ಇಸ್ ರಿಸೈಡೆಡ್ ವಿತ್ ದ ರಿಸಲ್ಟ್ ದಟ್ ಇಟ್ ಡಿಡ್ ನಾಟ್ ಟು ಬಿ ಪರ್ಫಾರ್ಮ್ಡ್. ಅಂದರೆ ಅರ್ಥ ಏನು? ನಾನು ಮುಂಚೆ ಹೇಳಿದ್ನೆಲ್ಲ 1:1:1 ಅದನ್ನ ಹಳೆ ಕಾಂಟ್ರಾಕ್ಟ್ ಅಂತ ತೊಗೊಂಡಾಗ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು. ಹೊಸದು 3:2:1 ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಸೇಮ್ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಹೇಳಿದ್ದಾರೆ ನೋಡಿ, ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಮೇ ಬಿ ಸೋ ಆಲ್ಟರ್ಡ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್. ಸೊ ಇಲ್ಲೂ ಅಷ್ಟೇ, ನಾನು ಬಿಗಿನಿಂಗಲ್ಲಿ ಹೇಳಿದಾಗೆ ನೋವೇಷನ್ ಆದರೂ ಆಗಿರಲಿ, ರಿಸೆಷನ್ ಆದರೂ ಆಗಿರಲಿ, ಅಥವಾ ಆಲ್ಟ್ರೇಷನ್ ಆದರೂ ಆಗಿರಲಿ, ಇನ್ ಆಲ್ ದಿ ಕೇಸಸ್ ಮ್ಯೂಚುವಲ್ ಅಗ್ರಿಮೆಂಟ್ ಇಸ್ ಕಂಪಲ್ಸರಿ. ಓಕೆ, ರೈಟ್. ಸೊ ಈಗ ಇಲ್ಲಿ ಒಂದು ಡಿಫರೆನ್ಸ್ ಕೊಟ್ಟಿದ್ದಾರೆ ನೋಡಿ, ಡಿಫರೆನ್ಸ್ ಬಿಟ್ವೀನ್ ನೋವೇಷನ್ ಆ್ಯಂಡ್ ಆಲ್ಟ್ರೇಷನ್. ಇದು ಒನ್ ಆಫ್ ದ ಕೀ ಎಸೆನ್ಷಿಯಲ್ ಎಲಿಮೆಂಟ್. ಇದು ಬೇಸಿಕ್ಕಾಗಿ 2 ಡಿಫರೆನ್ಸಸ್ ಕೊಟ್ಟಿದ್ದಾರೆ. ಮೊದಲನೇದು, novation means substituting of the existing contract with a new one. That is, novation may be made by changing in the terms of contract, or there may be a change in the contracting parties. But in case of alteration, terms of the contract may be altered by mutual agreement, but the parties of the contract remains the same. ಓಕೆ, ಅಂದರೆ ಅವ್ರ ಅರ್ಥ ಏನು ಹೇಳ್ತಾ ಇರೋದು, ವೆರಿ ಸಿಂಪಲ್ ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನೋವೇಷನ್ ಅಲ್ಲಿ ಹೊಸ ಪಾರ್ಟೀಸ್ ಬರ್ತಾರೆ, ಆಲ್ಟ್ರೇಷನಲ್ಲಿ ಹೊಸ ಪಾರ್ಟೀಸ್ ಬರಲ್ಲ, ಓಲ್ಡ್ ಪಾರ್ಟೀಸೇ ಇರ್ತಾರೆ. That is what they have said in the first one. Okay, in case of novation there will be new parties. In case of alteration there will be same parties, no change in the parties. Second one, ಎರಡನೇದರಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, in case of novation old contract will die and new contract will come into picture. ಓಕೆ, ಸೊ ಓಲ್ಡ್ ಕಾಂಟ್ರಾಕ್ಟ್ ಕ್ಲೋಸ್ ಆಗುತ್ತೆ, ನ್ಯೂ ಕಾಂಟ್ರಾಕ್ಟ್ ಪಿಕ್ಚರಿಗೆ ಬರುತ್ತೆ. ವೆರಾಸ್ ಇನ್ ಕೇಸ್ ಆಫ್ ಆಲ್ಟ್ರೇಷನಲ್ಲಿ ನ್ಯೂ ಕಾಂಟ್ರಾಕ್ಟ್ ಏನು ಬರಲ್ಲ, ದೇರ್ ವಿಲ್ ಬಿ ಓನ್ಲಿ ಮಾಡಿಫಿಕೇಷನ್ಸ್ ಇನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಷ್ಟೇ. ಓಕೆ, ತಿನ್ ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸಿಂಗಲ್ ಲೈನಲ್ಲಿ ನೋವೇಷನಲ್ಲಿ ನ್ಯೂ ಕಾಂಟ್ರಾಕ್ಟ್ ಇರುತ್ತೆ. ವೆರಾಸ್ ಇನ್ ಕೇಸ್ ಆಫ್ ಆಲ್ಟ್ರೇಷನಲ್ಲಿ ದೇರ್ ವೋಂಟ್ ಬಿ ನ್ಯೂ ಕಾಂಟ್ರಾಕ್ಟ್, ಬೇಸಿಕಲಿ ದೇರ್ ವಿಲ್ ಬಿ ಟರ್ಮ್ ಚೇಂಜ್ ಇನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ದಟ್ಸ್ ಇಟ್. ಓಕೆ, ರೈಟ್. ಇನ್ನು ಲಾಸ್ಟ್ ಒನ್ ಬಂದು ದಟ್ ಈಸ್ ಪಾಯಿಂಟ್ ನಂಬರ್ 2 ಅಲ್ಲಿದೆ ನೋಡಿ ಇಲ್ಲಿ, ದಟ್ ಈಸ್ ರಿಮಿಷನ್ ಅಂತ. ಓಕೆ, ಸೊ ಬೇಸಿಕಲಿ ನಿಮ್ಗೆ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ, ಸೊ ಸಿಂಪಲ್ ಆಗಿ ತೊಗೊಳ್ಳೋಣ ಹೇಗೆ ಅಂತ ಹೇಳಿದ್ರೆ, ರಿಮಿಷನ್. ಓಕೆ, ಒಂದೇ ನಿಮಿಷ. ರೈಟ್. ಸೊ ವಾಟ್ ಯು ಮೀನ್ ಬೈ ದ ಟರ್ಮ್ ರಿಮಿಷನ್? ಇಲ್ಲಿ ಏನು ಅಂತ ಹೇಳಿದ್ರೆ, ರಿಮಿಷನ್ ಅಂತ ಹೇಳಿದ್ರೆ ಇಟ್ ಈಸ್ ವೇವ್ ಆಫ್. ಓಕೆ, ವೇವ್ ಆಫ್ ಅಥವಾ ಸರೆಂಡರ್ ಅಂತ. ಓಕೆ, ವೇವ್ ಆಫ್ ಆರ್ ಸರೆಂಡರ್ ಅಂತ ಕೂಗ್ತೀವಿ, ಆಯಿತಾ? ಎಸ್, ಸೇ ಫಾರ್ ಎಕ್ಸಾಂಪಲ್, ಹೇಗೆ ಒಂದು ಎಕ್ಸಾಂಪಲ್ ತೊಗೋಬೇಕಂತ ಹೇಳಿದ್ರೆ, ಲೆಟ್ ಅಸ್ ಸೇ SBI ಬ್ಯಾಂಕ್ ಹ್ಯಾಸ್ ಗಿವನ್ ಲೋನ್ ಟು ಮಿಸ್ಟರ್ ಎಕ್ಸ್ ಆಫ್ ರುಪೀಸ್ 10 lakh. ಓಕೆ, 10 lakh ರುಪೀಸ್ ವರ್ತ್ ಆಫ್ ಲೋನ್ ಕೊಟ್ಟಿರ್ತಾರೆ, ಆಯಿತಾ? ಬಟ್ ಈಗ ಎಕ್ಸು ಹಿ ಈಸ್ ನಾಟ್ ಇನ್ ಎ ವೆರಿ ಗುಡ್ ಪೊಸಿಷನ್ ಇನ್ ಆರ್ಡರ್ ಟು ಕ್ಲಿಯರ್ ದ
ಲೋನ್. ಸೊ ಆಸ್ ಅ ರೀಸನ್ ಆಫ್ ದಟ್ ಎಸ್ ಪಿ ಅವರು ಎಕ್ಸ್ಗೆ ಒಂದು ಕನ್ಸೆಷನ್ ಕೊಡ್ತಾರೆ. ಏನಂತ, ನಿಮಗೆ ಒಂದು ಕನ್ಸೆಷನ್ ಕೊಡ್ತೀವಿ, ಒನ್ ಟೈಮ್ ಪೇಮೆಂಟ್ ಮಾಡಿದ್ರೆ ಯು ಶುಡ್ ಪೇ ಓನ್ಲಿ 7 lakh rupees. ಓಕೆ, 7 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ರೆ ನೀವು ಆ್ಯಕ್ಚುಲ್ ಆಗಿ ಇಲ್ಲೇನಾಗುತ್ತೆ, ಈ ಕಂಪ್ಲೀಟ್ ಲೋನನ್ನು ನೀವು ಕ್ಲಿಯರ್ ಮಾಡಿಬಿಡ್ಬೋದು. ಅಂದರೆ ರಿಮೈನಿಂಗ್ 3 lakh rupees ವಿಲ್ ಬಿ ವೇವ್ಡ್ ಆಫ್ ಅಂತ ಹೇಳಿದ್ರೆ ಸರೆಂಡರ್ಡ್ ಅಥವಾ ಕ್ಯಾನ್ಸಲ್ಡ್, ನೀವು ಕೊಡೋ ಅವಶ್ಯಕತೆ ಇಲ್ಲ. ಸೊ ರಿಮಿಷನ್ ಅಂತ ಹೇಳಿದ್ರೆ ಏನರ್ಥ, ಸರ್ಟನ್ ಪಾರ್ಟ್ ಆಫ್ ದ ಪೋರ್ಷನ್ ಆಫ್ ಎ ಕಾಂಟ್ರಾಕ್ಟ್ ವಿಲ್ ಬಿ ಕ್ಯಾನ್ಸಲ್ಡ್ ಅಥವಾ ಸರೆಂಡರ್ಡ್. ಇಲ್ಲಿ ನಮಗೆ 3 lakh rupees ಕ್ಯಾನ್ಸಲ್ ಆಗಿದೆಯಲ್ಲ ಆ ಥರ. ಸೊ ಇಲ್ಲಿ ರಿಮಿಷನ್ ಅಂದರೆ ನಿಮಗೆ ಗೊತ್ತಾಯಿತು, ಇಟ್ ಈಸ್ ವೇವಿಂಗ್ ಆಫ್ ಆರ್ ಸರೆಂಡರಿಂಗ್ ಸರ್ಟನ್ ಪಾರ್ಟ್ ಆಫ್ ದ ಕಾಂಟ್ರಾಕ್ಟ್. ಸೊ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ನೊವೇಷನ್ನು, ರಿಸಿಷನ್ ಮತ್ತು ಆಲ್ಟ್ರೇಷನಲ್ಲಿ ಆ 3 ಕಾಂಟ್ರಾಕ್ಟ್ಸ್ ಎಮರ್ಜ್ ಆಗಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ನಿಮಗೆ ಮ್ಯೂಚುವಲ್ ಅಗ್ರಿಮೆಂಟ್ ಇರಬೇಕಾಗಿತ್ತು, ಹೌದಾ. ವೆರೇಸ್ ಇನ್ ಕೇಸ್ ಆಫ್ ಇಲ್ಲಿ ರಿಮಿಷನಲ್ಲಿ ನೋ ನೀಡ್ ಆಫ್ ಮ್ಯೂಚುವಲ್ ಅಗ್ರಿಮೆಂಟ್, ನೆಸೆಸಿಟಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಸ್ ಬಿ ಐ 10 ಲಕ್ಷ ರೂಪಾಯಿ ಜಾಗದಲ್ಲಿ 7 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಆಪೋಸಿಟ್ ಪಾರ್ಟಿ ಇಲ್ಲ ನಾನು 10 lakh rupees ಕೊಡ್ತೀನಿ ಅಂತ ಹೇಳ್ತಾರಾ? ನೋ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಕ್ಸೆಪ್ಟೆನ್ಸ್ ಕೇಳೋ ಅವಶ್ಯಕತೆಯೇ ಇಲ್ಲ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ನೊವೇಷನ್, ರಿಸಿಷನ್ ಮತ್ತು ಆಲ್ಟ್ರೇಷನಲ್ಲಿ ಎರಡೂ ಕಡೆಯಿಂದನೂ ಅಗ್ರಿ ಆಗಬೇಕು. ಓಕೆ, ಮ್ಯೂಚುವಲ್ ಕನ್ಸೆಂಟ್ ಇರಬೇಕು. ವೆರಾಸ್ ಇನ್ ಕೇಸ್ ಆಫ್ ರಿಮಿಷನ್ ನೀಡ್ ನಾಟ್ ಟು ಬಿ ಮ್ಯೂಚುವಲ್ ಕನ್ಸೆಂಟ್, ಮ್ಯೂಚುವಲ್ ಅಗ್ರಿಮೆಂಟ್ ಇರೋ ಅವಶ್ಯಕತೆ ಇಲ್ಲ. ಓಕೆ, ಸಿಂಪಲ್ ಕಾಂಪೊನೆಂಟ್, ರೈಟ್. ಸೊ ಅಲ್ಲಿಗೆ ನಿಮಗೆ ಇಲ್ಲೂ ಅಷ್ಟೇ 10 ಲಕ್ಷ ರೂಪಾಯಿ ಇದೆಯಲ್ಲ, ಇದು ಓಲ್ಡ್ ಕಾಂಟ್ರಾಕ್ಟು, ಆಟೋಮೆಟಿಕ್ಕಾಗಿ ಅದು ಕ್ಲೋಸ್ ಆಗುತ್ತೆ. ಓಕೆ, ಸೊ ಈ 4 ಕೇಸಲ್ಲಿ ನೀವು ಹಳೆಯ ಕಾಂಟ್ರಾಕ್ಟ್ಗಳನ್ನ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ಇಟ್ ವಿಲ್ ಬಿ ಕ್ಲೋಸ್ಡ್. ಓಕೆ, ಸೊ ಯಾವುದ್ರಲ್ಲಿ ಮೊದಲನೇದು ನೊವೇಷನಲ್ಲಿ ಹೊಸ ಕಾಂಟ್ರಾಕ್ಟ್ ಬರುತ್ತೆ, ಹಳೆ ಕಾಂಟ್ರಾಕ್ಟು ಇಟ್ ವಿಲ್ ಡೈ. ಸೊ ರಿಸೆಷನಲ್ಲಿ ಓಲ್ಡ್ ಕಾಂಟ್ರಾಕ್ಟು ಕಂಪ್ಲೀಟಾಗಿ ಡೈ ಆಗುತ್ತೆ, ಯಾವುದೇ ಕಾರಣಕ್ಕೂ ಹೊಸ ಕಾಂಟ್ರಾಕ್ಟ್ ಬರಲ್ಲ. ಇನ್ ಕೇಸ್ ಆಫ್ ಆಲ್ಟ್ರೇಷನಲ್ಲಿ ಕೆಲವೊಂದು ಹೊಸ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಆ್ಯಸ್ ಅ ರೀಸನ್ ಆಫ್ ದಟ್ ಓಲ್ಡ್ ಕಾಂಟ್ರಾಕ್ಟಿಂದು ಹಳೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಫಾಲೋ ಮಾಡಲ್ಲ. ಆ್ಯಂಡ್ ಇನ್ ಕೇಸ್ ಆಫ್ ರಿಮಿಷನ್ ಯಾವುದೇ ರೀತಿ ಮ್ಯೂಚುವಲ್ ಅಗ್ರಿಮೆಂಟ್ ಇರಲ್ಲ, ಕೆಲವೊಂದು ವೇವ್ ಆಫ್ ಮಾಡೋದ್ರಿಂದ ಓಲ್ಡ್ ಕಾಂಟ್ರಾಕ್ಟಲ್ಲಿರುವಂಥ ಕಂಪ್ಲೀಟ್ ಅಮೌಂಟು ಸರೆಂಡರ್ ಆಗುತ್ತೆ ಅಥವಾ ಪಾರ್ಟ್ ಆಫ್ ದ ಅಮೌಂಟು ಸರೆಂಡರ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ 4 ಕಾಂಟ್ರಾಕ್ಟ್ಸ್ ವಿಚ್ ನೀಡ್ ನಾಟ್ ಟು ಬಿ ಪರ್ಫಾರ್ಮ್ಡ್. ಹೈ ಇಂಪಾರ್ಟೆನ್ಸ್ ಈ ಚಾಪ್ಟ್ರಲ್ಲಿದು. ಓಕೆ, ರೈಟ್. ಸೊ ನೆಕ್ಸ್ಟು ರಿಸ್ಟೋರೇಷನ್ ಆಫ್ ಬೆನಿಫಿಟ್ ಅಂಡರ್ ಎ ವಾಯ್ಡಬಲ್ ಕಾಂಟ್ರಾಕ್ಟ್. ಓಕೆ, ಬಟ್ ಇಸ್ ಪಾಯಿಂಟ್ ನಂಬರ್ 3. ರೈಟ್. ಸೊ ಇಲ್ಲೂ ಅಷ್ಟೇ ಇವೆರಡನ್ನೂ ಸೇರಿಸಿ ಒಂದೇ ಒಂದು ಕಾಂಪೊನೆಂಟ್ ಹೇಳ್ಬಿಡೋಣ. ಒಂದು ರಿಸ್ಟೋರೇಷನ್ ಆಫ್ ಬೆನಿಫಿಟ್ ಅಂಡರ್ ಎ ವಾಯ್ಡಬಲ್ ಕಾಂಟ್ರಾಕ್ಟ್, ಅದ್ರ ಜೊತೆಗೆ ಆಬ್ಲಿಗೇಷನ್ ಆಫ್ ದ ಪರ್ಸನ್ ಹೂ ಹ್ಯಾಸ್ ರಿಸೀವ್ಡ್ ಅಡ್ವಾಂಟೇಜ್ ಅಂಡರ್ ದ ವಾಯ್ಡ್ ಅಗ್ರಿಮೆಂಟ್ ಆರ್ ಕರೆಕ್ಟ್ ಕಾಂಟ್ರಾಕ್ಟ್ ದಟ್ ಬಿಕಮ್ಸ್ ವಾಯ್ಡ್. ರೈಟ್. ನೋಡಿ, ಈಗ ಯಾವುದೋ ಒಂದು ಕಾಂಟ್ರಾಕ್ಟ್ ಇದೆ ಅಂತ ಅಂದ್ಕೊಳ್ಳಿ, ಇಟ್ ಈಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ. ಓಕೆ, ಸೊ ಈ ಎಕ್ಸ್ ಆ್ಯಂಡ್ ವೈ ಕಾಂಟ್ರಾಕ್ಟಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಬೇಸಿಕ್ಕಾಗಿ ಈ ಕಾಂಟ್ರಾಕ್ಟು ಐದರ್ ಇಟ್ ವಿಲ್ ಬಿ ವ್ಯಾಲಿಡ್, ಓಕೆ, ಆರ್ ಇಟ್ ವಿಲ್ ಬಿ ವಾಯ್ಡಬಲ್ ಡ್ಯೂ ಟು ಸಮ್ ರೀಸನ್ಸ್ ಅಂತ ಅಂದ್ಕೊಳ್ಳಿ. ಇಟ್ ಮೇ ಬಿ ಎನಿ ರೀಸನ್. ಓಕೆ, ವಾಯ್ಡಬಲ್ ಯಾಕಾಗುತ್ತೆ ಅಂತ ಹೇಳಿದ್ರೆ ಫ್ರೀ ಕನ್ಸೆಂಟ್ ತೊಗೊಂಡಿರಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಮಿಸ್ಟರ್ ಎಕ್ಸ್ ವೈಗೆ ಗೂಡ್ಸನ್ನು ಸಪ್ಲೈ ಮಾಡಿರ್ತೀನಿ ಅಂತ ಹೇಳಿರ್ತಾನೆ. ಓಕೆ, ಆ್ಯಂಡ್ ಮಿಸ್ಟರ್ ವೈ ಹ್ಯಾಸ್ ಪೇಡ್ 1 lakh rupees. ಈ ಥರ ತೊಗೊಳ್ಳೋಣ. ಸೊ ವೈ ಯಾವಾಗಲೇ 1 lakh rupees ಪೇಮೆಂಟ್ ಮಾಡಿದ್ದಾನೆ ಎಕ್ಸ್ಗೆ, ಬಟ್ ಎಕ್ಸ್ ಈಸ್ ಸಪೋಸ್ ಟು ಡೆಲಿವರ್ ದ ಗೂಡ್ಸ್ ಟು ಮಿಸ್ಟರ್ ವೈ, ಎಟ್ ಟು ಡೆಲಿವರ್. ಸೊ ಈ ಕೇಸಲ್ಲಿ ಆ್ಯಕ್ಚುಲಾಗಿ ಯಾವುದಾದ್ರೂ ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಅಥವಾ ವಾಯ್ಡಬಲ್ ಆಗಿದೆ. ಓಕೆ, ಆ್ಯಂಡ್ ಲೇಟರ್ ಆನ್ ಆ ಕಾಂಟ್ರಾಕ್ಟ್ ಏನಾದರೂ ವಾಯ್ಡ್ ಆಗಿ ಟರ್ನ್ಔಟ್ ಆಗೋಯಿತು ಡ್ಯೂ ಟು ಸಮ್ ರೀಸನ್ಸ್ ಅಂತ ಹೇಳಿದ್ರೆ, ಆವಾಗ ಈ ಕಾಂಟ್ರಾಕ್ಟಲ್ಲಿ ವೆದರ್ ಇಟ್ ಈಸ್ ವ್ಯಾಲಿಡ್ ಅಥವಾ ವಾಯ್ಡಬಲ್ ಆಗಿರಲಿ, ಬೇರೆ ಇನ್ನೊಬ್ಬ ಪಾರ್ಟಿ ಏನಾದರೂ ಬೆನಿಫಿಟ್ಟನ್ನು ರಿಸೀವ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಆಟೋಮ್ಯಾಟಿಕ್ಕಾಗಿ ಆ ಬೆನಿಫಿಟ್ಟನ್ನು ಅರ್ಲಿಯರ್ ಪಾರ್ಟಿಗೆ ವಾಪಸ್ ಕೊಡಬೇಕು. ಸೊ ಈ ಕೇಸಲ್ಲಿ ಎಕ್ಸ್ ಮತ್ತು ವೈ ಮಧ್ಯೆ ಕಾಂಟ್ರಾಕ್ಟ್ ಏನಾಗಿರೋದು, ಎಕ್ಸ್ ಶುಡ್ ಡೆಲಿವರ್ ದ ಗೂಡ್ಸ್ ಟು ವೈ ಆ್ಯಂಡ್ ವೈ ಶುಡ್ ಪೇ 1 lakh. ಸೊ ವೈ ಆವಾಗಲೇ 1 lakh rupees ಪೇಮೆಂಟ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ಈ ಕೇಸಲ್ಲಿ ಎಕ್ಸ್ ಡ್ಯೂ ಟು ಸಮ್ ರೀಸನ್ಸ್ ಈ ಕಾಂಟ್ರಾಕ್ಟ್ನ ನಡೆಸೋದಕ್ಕಾಗಲ್ಲ, ಆ್ಯಂಡ್ ದ ಕಾಂಟ್ರಾಕ್ಟ್ ಟರ್ನ್ಸ್ ಔಟ್ ಟು ಬಿ ವಾಯ್ಡ್ ಅಂತ ಹೇಳಿದ್ರೆ, ಎಕ್ಸ್ ಏನು ಅಮೌಂಟನ್ನು ರಿಸೀವ್ ಮಾಡಿದ್ದಾನೆ ಆ ಅಮೌಂಟನ್ನು ವಾಪಸ್ ಕೊಡಬೇಕು. ಬಿಕಾಸ್ ದಿಸ್ ಕಾಂಟ್ರಾಕ್ಟ್ ಕೆ ನಾಟ್ ಬಿ ಎಕ್ಸಿಕ್ಯೂಟೆಡ್ ರೈಟ್ ನಾವು. ಹೌದಾ, ದಟ್ ಈಸ್ ವಾಟ್ ದ ಬೋತ್ ಥಿಂಗ್ಸ್ ಸೇಸ್. ರೈಟ್. ಸೊ ಮೊದಲನೇದರಲ್ಲಿ ಏನು ಹೇಳಿದ್ದಾರೆ, ರಿಸ್ಟೋರೇಷನ್ ಆಫ್ ಬೆನಿಫಿಟ್ ಅಂಡರ್ ಎ ವಾಯ್ಡಬಲ್ ಕಾಂಟ್ರಾಕ್ಟ್. ನೋಡಿ, ಮೊದಲನೇದರಲ್ಲಿ ಏನು ಹೇಳಿದ್ದಾರೆ, ಅನಾಲಿಸಿಸ್ ಆಫ್ ಸೆಕ್ಷನ್ 64 ಯಾವುದು, ಸಚ್ ಎ ಕಾಂಟ್ರಾಕ್ಟ್ ಕ್ಯಾನ್ ಬಿ ಟರ್ಮಿನೇಟೆಡ್ ಅಟ್ ದ ಆಪ್ಷನ್ ಆಫ್ ದ ಪಾರ್ಟಿ ಹೂ ಇಸ್ ಎಂಪವರ್ಡ್ ಟು ಡೂ ಸೊ. ಇಫ್ ಹಿ ಹ್ಯಾಸ್ ರಿಸೀವ್ಡ್ ಎನಿ ಬೆನಿಫಿಟ್ ಅಂಡರ್ ದ ಕಾಂಟ್ರಾಕ್ಟ್, ಹಿ ಮಸ್ಟ್ ರಿಸ್ಟೋರ್ ಸಚ್ ಬೆನಿಫಿಟ್ ಟು ದ ಪರ್ಸನ್ ಫ್ರಮ್ ಹೂಮ್ ಹಿ ಹ್ಯಾಸ್ ರಿಸೈನ್ಡೆಡ್ ಇಟ್. ಇದಕ್ಕೆ ನಾನು ನಿಮಗೆ ಒಂದು ಡಾನ್ ಮತ್ತು ಒಂದು ಪ್ರಾಪರ್ಟಿದು ಎಕ್ಸಾಂಪಲ್ ಕೊಟ್ಟಿದ್ದೆ ಕೊಹೆರ್ಷನಲ್ಲಿ.
ಕರೆಕ್ಟಾ? ಸೊ ಡಾನು ಆ ಪ್ರಾಪರ್ಟಿ ಓನರಿಂದ ಪ್ರಾಪರ್ಟಿನ ಹೆದರಿಸಿ ತೊಗೊಂಡಿರ್ತಾನೆ. ಸೊ ಪ್ರಾಪರ್ಟಿ ಓನರು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದಾಗ ದ ಕೋರ್ಟ್ ವಿಲ್ ಬಿ ಗಿವಿಂಗ್ ದೆಮ್ ಆ್ಯಂಡ್ 2 ಆಪ್ಷನ್ಸ್. ಒಂದು, ಅಮೌಂಟನ್ನು ರಿಸೀವ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ. ಸೊ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿದ್ರೆ ರಿಸೀವ್ ಮಾಡಿರುವಂಥ ದುಡ್ಡನ್ನು ವಾಪಸ್ ಕೊಡಬೇಕು. ಅದನ್ನೇ ಇಲ್ಲಿ ಹೇಳ್ತಿರೋದವರು. ಸೊ ವಾಯ್ಡಬಲ್ ಕಾಂಟ್ರಾಕ್ಟು ನೀವೇನಾದರೂ ಕ್ಯಾನ್ಸಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅದರ ಕೆಳಗಡೆ ನೀವೇನೇನು ಬೆನಿಫಿಟನ್ನು ರಿಸೀವ್ ಮಾಡಿದಿರೋ ಆಲ್ ದೋಸ್ ಬೆನಿಫಿಟ್ ಶುಡ್ ಬಿ ಹ್ಯಾಂಡೆಡ್ ಓವರ್ ಟು ದ ಪರ್ಸನ್. ಇಲ್ಲೂ ಅಷ್ಟೇ ಸೇಮ್ ಟು ಸೇಮ್. ನೀವು ಯಾವುದಾದ್ರೂ ವಾಯ್ಡ್ ಕಾಂಟ್ರಾಕ್ಟಲ್ಲಿ ಅಡ್ವಾಂಟೇಜ್ ರಿಸೀವ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ಅಷ್ಟೇ ನೀವು ವಾಪಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಂಟ್ರಾಕ್ಟಲ್ಲಿ ನೀವು ದುಡ್ಡು ಕಲೆಕ್ಟ್ ಮಾಡಿದ್ದೀರಾ, ಇಟ್ ಈಸ್ ಅನ್ ಕಾಂಟ್ರಾಕ್ಟ್ ಹ್ಯಾವಿಂಗ್ ಇಂಪಾಸಿಬಿಲಿಟಿ ಟು ಪರ್ಫಾರ್ಮ್. ಸೊ ಅವಾಗೇನಾಯಿತು, ವಾಯ್ಡ್ ಆಗೋಯಿತು. ಸೊ ಈಗ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ನೀವೇನೇನು ಬೆನಿಫಿಟ್ ರಿಸೀವ್ ಮಾಡಿದ್ದೀರಾ ಆಲ್ ದೋಸ್ ಬೆನಿಫಿಟ್ ಶುಡ್ ಬಿ ಗಿವನ್ ಬ್ಯಾಕ್ ಟು ದ ಒರಿಜಿನಲ್ ಪರ್ಸನ್. ಆಯಿತಾ? ಓಕೆ, ರೈಟ್. ಇದೇನು ನೆಸೆಸಿಟಿ ಇಲ್ಲ. ಕಮ್ಯುನಿಕೇಷನ್ ಆಫ್ ರೆಸಿಷನ್ ಅಂದರೆ ಕಾಂಟ್ರಾಕ್ಟ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರೆ ಇನ್ನೊಬ್ಬ ಪಾರ್ಟಿಗೆ ನೀವು ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಅಂದರೆ ವಾಯ್ಡಬಲ್ ಕಾಂಟ್ರಾಕ್ಟ್ ಇರುತ್ತಲ್ವ. ಸೊ ವೆನ್ ದೇರ್ ಈಸ್ ಅನ್ ವಾಯ್ಡಬಲ್ ಕಾಂಟ್ರಾಕ್ಟ್ ಇದ್ದಾಗ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು, ಕಾಂಟ್ರಾಕ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು. ಸೊ ನಿಮಗೆ 2 ಆಪ್ಷನ್ ಇರೋದ್ರಿಂದ ನೀವೇನು ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ ಅಂತ ಇನ್ನೊಬ್ಬ ಪಾರ್ಟಿಗೆ ಕಮ್ಯುನಿಕೇಟ್ ಮಾಡಬೇಕು. ಇಫ್ ಯು ಆರ್ ಕ್ಯಾನ್ಸಲಿಂಗ್ ದ ವಾಯ್ಡಬಲ್ ಕಾಂಟ್ರಾಕ್ಟ್, ದೆನ್ ಯು ಶುಡ್ ಕಮ್ಯುನಿಕೇಟ್ ಟು ದ ಆಪೋಸಿಟ್ ಪರ್ಸನ್ ದಟ್ ಯು ವಿಲ್ ಬಿ ಕ್ಯಾನ್ಸಲಿಂಗ್ ದ ವಾಯ್ಡಬಲ್ ಕಾಂಟ್ರಾಕ್ಟ್. ಮತ್ತು ಅದರಲ್ಲಿ ರಿಸೀವ್ ಮಾಡಿದ್ರೆ ಏನಾದರೂ ಬೆನಿಫಿಟ್ಟು ವಾಪಸ್ ಕೊಡಬೇಕು. ಓಕೆ, ರೈಟ್. ಮತ್ತು ಪಾಯಿಂಟ್ ನಂಬರ್ 6 ಹೇಳಿರೋದೇನು ಅಂತ ಹೇಳಿದ್ರೆ, ಎಫೆಕ್ಟ್ ಆಫ್ ನೆಗ್ಲೆಕ್ಟ್ ಆಫ್ ಪ್ರಾಮಿಸಿ ಟು ಅಫೋರ್ಡ್ ಪ್ರಾಮಿಸರ್ ರೀಸನಬಲ್ ಫೆಸಿಲಿಟೀಸ್ ಫಾರ್ ದ ಪರ್ಫಾರ್ಮೆನ್ಸ್. ಓಕೆ, ರೈಟ್. ಅಲ್ಲಿ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಬೇಸಿಕ್ಕಾಗಿ ಒಬ್ಬ ಪ್ರಾಮಿಸರ್, ಓಕೆ. ಸೊ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ನಂಬರ್ 39 ತೊಗೊಳ್ಳಿ. ಎ ಕಾಂಟ್ರಾಕ್ಟ್ಸ್ ವಿತ್ ಬಿ ಟು ರಿಪೇರ್ ಬೀಸ್ ಹೌಸ್. ಓಕೆ, ರೈಟ್. ಸೊ ಇಲ್ಲೇನಾಗುತ್ತೆ, ಎ ಈಸ್ ಎ ಪ್ರಾಮಿಸರ್ ಆ್ಯಂಡ್ ಬಿ ಈಸ್ ದ ಪ್ರಾಮಿಸಿ. ಹೌದಾ? ಸೊ ಏನು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮನೇನ ರಿಪೇರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಹೀಸ್ ಎ ಪ್ರಾಮಿಸರ್ ಆ್ಯಂಡ್ ಬಿ ವಿಲ್ ಬಿ ದ ಪ್ರಾಮಿಸಿ. ಸೊ ಇಲ್ಲೇನು ಮಾಡಬೇಕು, ಎ ಮನೇನ ರಿಪೇರಿ ಮಾಡಿಕೊಡ್ತೀನಿ ಅಂತ ಅವ್ನು ಪ್ರಿಮೈಸಿಸಿಗೆ ಬಂದಾಗ, ಸೊ ಅವನು ಅದಕ್ಕೆ ಏನೇನು ಫೆಸಿಲಿಟೀಸ್ ಬೇಕಾಗಿರುತ್ತೆ ಅದೆಲ್ಲ ಫೆಸಿಲಿಟೀಸ್ನ ಅರೇಂಜ್ ಮಾಡಿ ಕೊಡಬೇಕು. ಅಕಸ್ಮಾತ್ ಏನಾದರೂ ಬಿ ಅರೇಂಜ್ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ತಪ್ಪಾಗಲ್ಲ. ದ ಪ್ರಾಬ್ಲಮ್ ವಿಲ್ ಬಿ ಆಫ್ ದ ಬಿ. ಓಕೆ, ನೋಡಿ ಏನು ಕೊಡ್ತಾರೆ. A contracts with B to repair the B's house. B neglects or refuses to appoint out to A the places in which houses requires repair. A is excused for the non-performance of the contract if it is caused by such neglect or refusal. ಕರೆಕ್ಟಾ? ಸೊ ಏದು ತಪ್ಪಿಲ್ಲಿ ಅವ್ನು ಕೆಲಸ ಮಾಡಿಲ್ಲ ಅಂತ ಹೇಳಿ ಅವನದು ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ. ಯಾಕೆಂದರೆ ಏದಿಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ. ಅವನು ರಿಪೇರ್ ಮಾಡೋದಕ್ಕೆ ಕಾಂಟ್ರಾಕ್ಟಲ್ಲಿ ಅವ್ನು ಡ್ಯೂಟಿನ ಪರ್ಫಾರ್ಮ್ ಮಾಡೋದಕ್ಕೆ ಬಂದಿದ್ದಾನೆ. ಬಟ್ ಮಿಸ್ಟರ್ ಬಿ ಈಸ್ ನಾಟ್ ಅಲೋಯಿಂಗ್ ಟು ಡೂ ಸೊ. ಸೊ ಆ್ಯಸ್ ಅ ರೀಸನ್ ಆಫ್ ದಟ್ ಇಲ್ಲಿ ಪ್ರಾಮಿಸರ್ದು ಏನೂ ತಪ್ಪಿಲ್ಲ, ಪ್ರಾಮಿಸಿದು ತಪ್ಪಾಗುತ್ತೆ. ಓಕೆ, ಸೊ ಈ ಥರ ಪ್ರಾಮಿಸರ್ ಏನಾದರೂ ಅವಾಯ್ಡ್ ಮಾಡ್ದ ಅಂತ ಹೇಳಿದ್ರೆ, ಪ್ರಾಮಿಸಿ ಕೆಲಸ ಮಾಡಿಲ್ಲ ಅಂತ ಯಾವುದೇ ಕಾರಣಕ್ಕೂ ಆಮೇಲೆ ನೀವು ಡ್ಯಾಮೇಜಸ್ ಕ್ಲೇಮ್ ಮಾಡೋದಕ್ಕಾಗಲ್ಲ. ದ ಎಂಟೈರ್ ಲಯಬಿಲಿಟಿ ವಿಲ್ ಬಿ ಅಥವಾ ಫಾಲ್ಟ್ ವಿಲ್ ಬಿ ಆನ್ ದ ಪಾರ್ಟ್ ಆಫ್ ದ ಪ್ರಾಮಿಸರ್ ಇಟ್ ಸೆಲ್ಫ್. ಓಕೆ, ರೈಟ್. ಅದಕ್ಕೋಸ್ಕರ ಅದರಿಂದ ತಿಳ್ಕೊಬೇಕಾಗಿರೋದೇನು, ಯಾವಾಗಾದರೂ ಪ್ರಾಮಿಸರ್ ವರ್ಕ್ ಪರ್ಫಾರ್ಮ್ ಮಾಡ್ತೀನಿ ಅಂತ ಬಂದಾಗ ಪ್ರಾಮಿಸಿ ಅವನು ಎಲ್ಲ ರೀತಿಯವ್ರಿಗೆ ಸಪೋರ್ಟ್ ಮಾಡಬೇಕು. ಅವ್ನು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನದೇ ತಪ್ಪಾಗುತ್ತೆ. ಪ್ರಾಮಿಸರ್ ವಿಲ್ ನಾಟ್ ಬಿ ಲೈಬಲ್ ಫಾರ್ ದ ಕಾಸಸ್. ರೈಟ್. ಅಲ್ಲಿಗೆ ಈ ಚಾಪ್ಟ್ರಲ್ಲಿ ನಮಗೆ ಲಾಸ್ಟ್ ಕಾಂಪೊನೆಂಟು ದಟ್ ಈಸ್ ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್. ಓಕೆ, ಸೊ ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರೆ ಏನರ್ಥ, ಇಟ್ ಇಸ್ ನಥಿಂಗ್ ಬಟ್ ಕ್ಲೋಜರ್. ನೋಡಿ ಫಸ್ಟ್ ಸೆಂಟೆನ್ಸಲ್ಲೇ ಕೊಟ್ಟಿದ್ದಾರೆ, ಎ ಕಾಂಟ್ರಾಕ್ಟ್ ಇಸ್ ಡಿಸ್ಚಾರ್ಜ್ ವೆನ್ ದ ಆಬ್ಲಿಗೇಷನ್ಸ್ ಕ್ರಿಯೇಟೆಡ್ ಬೈ ಇಟ್ ಕಮ್ ಟು ಅನ್ ಎಂಡ್. ಓಕೆ, ಅಂದರೆ ಕ್ಲೋಜರ್ ಆಫ್ ಕಾಂಟ್ರಾಕ್ಟ್ ಅಂತ. ಸೊ ಕಾಂಟ್ರಾಕ್ಟು ಯಾವ್ಯಾವ ಥರ ಕ್ಲೋಸ್ ಆಗ್ಬೋದು. ಸೊ ಬೇಸಿಕಲಿ ನಿಮಗೆ 9 ಟೈಪ್ಸ್ ಕೊಟ್ಟಿದ್ದಾರೆ. ಇದು ತುಂಬ ಸಿಂಪಲ್ ಕಾಂಪೊನೆಂಟ್, ಏನೂ ಇಲ್ಲ. ನಂಬರ್ 1, ಡಿಸ್ಚಾರ್ಜ್ ಬೈ ಪರ್ಫಾರ್ಮೆನ್ಸ್. ಡಿಸ್ಚಾರ್ಜ್ ಬೈ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ದೇರ್ ಆರ್ 2 ಪಾರ್ಟೀಸ್. ಓಕೆ, ಸೊ ದಟ್ ಈಸ್ ಎಕ್ಸ್ ಮತ್ತು ವೈ ಅಂತ ಅಂದ್ಕೊಳ್ಳಿ. ಸೊ ಎಕ್ಸ್ ವೈಗೆ ಗೂಡ್ಸನ್ನು ಸಪ್ಲೈ ಮಾಡಬೇಕು ಮತ್ತು ವೈ ಅಮೌಂಟನ್ನು ಪೇಮೆಂಟ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಕಾಂಟ್ರಾಕ್ಟ್. ಸೊ ಈ ಕೇಸಲ್ಲಿ ಇದು ಹೇಗೆ ಕಂಪ್ಲೀಟ್ ಆಗುತ್ತೆ ಡಿಸ್ಚಾರ್ಜ್ ಬೈ ಪರ್ಫಾರ್ಮೆನ್ಸ್ ಅಂದರೆ, ನಂಬರ್ 1, ಎಕ್ಸ್ ವೈಗೆ ಗೂಡ್ಸ್ನ ಸಪ್ಲೈ ಮಾಡ್ಬೋದು, ವೈ ಎಕ್ಸ್ಗೆ ಅಮೌಂಟನ್ನು ಪೇಮೆಂಟ್ ಮಾಡ್ಬೋದು. ಸೊ ಅವ್ರ ಪಾರ್ಟ್ ಆಫ್ ಆ್ಯಕ್ಟಿವಿಟಿ ಏನಿದೆ ಅದು ಕಂಪ್ಲೀಟ್ ಮಾಡಿದ್ದಾರೆ, ಹೆನ್ಸ್ ಇಟ್ ಈಸ್ ಡನ್. ಇದನ್ನು ನಾವೇನಂತ ಹೋಗ್ತೀವಿ, ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ಓಕೆ, ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್ ಅಂದರೆ ಏನರ್ಥ, ಒಬ್ಬ ವ್ಯಕ್ತಿ ಅವನ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡೋದಕ್ಕೆ ಹೋಗ್ತಾನೆ, ಬಟ್ ಅನದರ್ ವ್ಯಕ್ತಿ ಹಿ ವಿಲ್ ಅವಾಯ್ಡ್ ಇಟ್, ಅವ್ನು ರೆಡಿ ಇರಲ್ಲ. ಸೊ ಇದು ನಾವೇನಂತ ಹೋಗ್ತೀವಿ, ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್. ಈಗ ನಾವು ಹಿಂದೆಗಡೆ ಓದಿದ್ವಲ್ಲ,
ಓಕೆ, ದಟ್ ಈಸ್ ಎ ಬಿ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾನೆ ಮನೆ ರಿಪೇರಿ ಮಾಡಿಕೊಡ್ತೀನಿ ಅಂತ. ಸೊ ಅಲ್ಲಿ ಎ ಹೋದಾಗ ಬಿ ಸಪೋರ್ಟ್ ಮಾಡಬೇಕಾಗಿತ್ತು. ಸೊ ಬಿ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಎ ಪಾರ್ಟ್ ಆಫ್ ಡ್ಯೂಟಿ ಕಂಪ್ಲೀಟ್ ಆಯಿತು, ಹಿ ವಿಲ್ ಮೂವ್ ಔಟ್ ಆಫ್ ದ ಕಾಂಟ್ರಾಕ್ಟ್, ಇಟ್ ಈಸ್ ಕ್ಲೋಸ್ಡ್. ಇದನ್ನು ನಾವು ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್ ಅಂತೀವಿ. ಓಕೆ, ಸೊ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸಲ್ಲಿ ಕಾಂಟ್ರಾಕ್ಟಲ್ಲಿರುವಂಥ ಆ್ಯಕ್ಟಿವಿಟೀಸ್ ಎಲ್ಲ ಕಂಪ್ಲೀಟ್ ಆಗಿ ಇಟ್ ವಿಲ್ ಬಿ ಎಂಡೆಡ್ ಹ್ಯಾಪಿಲಿ. ವರಸ್ ಅಟೆಂಪ್ಟೆಡ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಕಾಂಟ್ರಾಕ್ಟಲ್ಲಿ ಆ್ಯಕ್ಟಿವಿಟೀಸು ಕಂಪ್ಲೀಟ್ ಆಗಲ್ಲ, ಬಟ್ ಅವ್ರ ಮಧ್ಯೆ ಡಿಸ್ಪ್ಯೂಟ್ ಆಗಿ ಎಂಡ್ ಆಗುತ್ತೆ. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್. ಬಟ್ ಕಾಂಟ್ರಾಕ್ಟ್ ಅಂತೂ ಎರಡೂ ಕೇಸಲ್ಲೂ ಎಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಬಂದು ಪಾಯಿಂಟ್ ನಂಬರ್ ಡಿ. ಏನು ಹೇಳಿದರೆ, ಡಿಸ್ಚಾರ್ಜ್ ಬೈ ಮ್ಯೂಚುವಲ್ ಅಗ್ರಿಮೆಂಟ್. ಓದಿದ್ವಲ್ಲ ನಾವು ಅವಾಗಲೇ, ಯಾವ್ದು ಇಟ್ ಈಸ್ ನೊವೇಷನ್, ರಿಮಿಷನ್, ಆಲ್ಟ್ರೇಷನ್. ಅಲ್ಲಿ ಓದಿದ್ವಲ್ಲ, ಆ 3 ಕಾಂಟ್ರಾಕ್ಟು ನಮಗೆ ರಿಮಿಷನ್ ಬರಲ್ಲ ಇಲ್ಲಿ. ಓಕೆ, ರಿಸಿಷನ್ ಬರುತ್ತೆ. ಅವರು ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಷ್ಟೇ. ನೊವೇಷನ್, ರಿಸಿಷನ್ ಮತ್ತು ಆಲ್ಟ್ರೇಷನಲ್ಲಿ ನಿಮಗೆ ಮ್ಯೂಚುವಲ್ ಅಗ್ರಿಮೆಂಟ್ ಇರುತ್ತೆ. ಅಂದರೆ ಇಬ್ಬರೂ ಮ್ಯೂಚುವಲ್ ಕನ್ಸೆಂಟ್ ತೊಗೊಂಡು ಎಲ್ಲ ಪಾರ್ಟೀಸಿಂದನೂ ಒಪಿನಿಯನ್ ತೊಗೊಂಡು ಆಮೇಲೆ ಕ್ಲೋಸ್ ಡೌನ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ದೆರ್ ಆರ್ 4 ಪಾರ್ಟ್ನರ್ಸ್ ಎ ಬಿ ಸಿ ಡಿ ಅಂತಿದ್ದಾರೆ. 4 ಜನ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ರನ್ ಮಾಡ್ತಾ ಇದ್ದಾರೆ. ಸೊ ದೇ ಇನ್ಕರ್ಡ್ ವಿತ್ ಅ ಹ್ಯೂಜ್ ಲಾಸಸ್ ಆ್ಯಂಡ್ ದೇ ವಿಲ್ ಥಿಂಕ್ ದಟ್ ಇನ್ ದ ಫ್ಯೂಚರ್ ಇದೇ ಥರ ಲಾಸ್ ಇನ್ಕರ್ ಮಾಡಿಕೊಂಡು ನಾವು ಬಿಸ್ನೆಸ್ ರನ್ ಮಾಡೋದಕ್ಕಾಗಲ್ಲ, ವಿ ವಿಲ್ ಬಿ ಎಟ್ ಎ ಹ್ಯೂಜ್ ಲಯಬಿಲಿಟಿ. ಅದಕ್ಕೋಸ್ಕರ ಈಗಲೇ ಶಟ್ ಡೌನ್ ಮಾಡೋಣ ಅಂತ ಎಲ್ಲರ ಒಪಿನಿಯನ್ನು ತೊಗೊತಾರೆ. ಸೊ ಎವ್ರಿ ಒನ್ ವಿಲ್ ಅಕ್ಸೆಪ್ಟ್ ದಟ್ ದೇ ವಿಲ್ ಶಟ್ ಡೌನ್ ದ ಫರ್ಮ್ ಆ್ಯಂಡ್ ಆಟೋಮೆಟಿಕಲಿ ಕನ್ಸಾಲಿಡೇಟ್ಲಿ ದೇ ವಿಲ್ ಶಟ್ ಡೌನ್ ದ ಫರ್ಮ್. ಓಕೆ, ಇದನ್ನು ನಾವು ಮ್ಯೂಚುವಲ್ ಅಗ್ರಿಮೆಂಟ್ ಅಂತ ತೊಗೋಬೋದು. ನೆಕ್ಸ್ಟು ಪಾಯಿಂಟ್ ನಂಬರ್ 3, ಡಿಸ್ಚಾರ್ಜ್ ಬೈ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ಇದನ್ನು ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಕರೆಕ್ಟಾ? ಇಂಪಾಸಿಬಿಲಿಟಿ ಅನ್ನೋದು ಯಾವುದೇ ಕಾರಣಕ್ಕೂ ಅರೈಸ್ ಆಗಬಾರ್ದು. ಅಕಸ್ಮಾತ್ ಏನಾದರೂ ಇಂಪಾಸಿಬಿಲಿಟಿ ಅನ್ನೋದು ಅರೈಸ್ ಆಯಿತು ಅಂತ ಹೇಳಿದ್ರೆ ಐದರ್ ಅಟ್ ದ ಬಿಗಿನಿಂಗ್ ಆಫ್ ದ ಏನಂತ ಹೋಗ್ತೀವಿ ಕಾಂಟ್ರಾಕ್ಟ್ ಆದರೂ ಆಗಿರ್ಬೋದು, ಆರ್ ಇನ್ ಬಿಟ್ವೀನ್ ದ ಕಾಂಟ್ರಾಕ್ಟ್, ಅಂದರೆ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿ ಅಂತೀವಿ. ಸೊ ಯಾವುದೇ ಪ್ಲೇಸಲ್ಲಿ ಇಂಪಾಸಿಬಿಲಿಟಿ ಅರೈಸ್ ಆದ್ರೂ ಆವಾಗ ಕಾಂಟ್ರಾಕ್ಟು ಇಟ್ ವಿಲ್ ಬಿಕಮ್ ವಾಯ್ಡ್. ಓಕೆನಾ? ರೈಟ್, ಅದನ್ನು ಓದಿದ್ದೀವಿ ನಾವು. ಏನು, ಇಫ್ ಇಟ್ ಈಸ್ ನೋನ್ ಟು ದ ಪಾರ್ಟೀಸ್ ಆಲ್ಸೋ ಆರ್ ಇಫ್ ಇಟ್ ಈಸ್ ನಾಟ್ ನೋನ್ ಟು ದ ಪಾರ್ಟೀಸ್ ಆಲ್ಸೋ ಇನ್ ಬೋತ್ ದ ಕೇಸಸ್. ರೈಟ್, ಸೊ ಅಲ್ಲಿ ಕೆಳಗಡೆ ನಿಮ್ಗೆ ಯಾವ್ಯಾವ ಥರ ಇಂಪಾಸಿಬಿಲಿಟೀಸ್ ಬರುತ್ತೆ ಅಂತ ಕೇಳಿದರೆ ನಾಟ್ ಸೊ ರಿಲೆವೆಂಟ್. ಅಂದರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ, ಲಾ ಚೇಂಜ್ ಆಗ್ಬೋದು. ಓಕೆ, ಯಾವುದಾದ್ರೂ ಡಿಸ್ಟ್ರಕ್ಷನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್, ಅಂದರೆ ನಿಮ್ಮ ಕಾಂಟ್ರಾಕ್ಟಲ್ಲಿ ಏನು ಆ್ಯಕ್ಚುಲಾಗಿ ನೀವು ಗೂಡ್ಸ್ ಅಥವಾ ವಸ್ತುನ ಅಂದ್ಕೊಂಡಿದ್ದೀರಾ ರೆಡಿ ಮಾಡಬೇಕು ಅಂತ, ಅದೇ ಕಂಪ್ನಿಗೆ ಡಿಸ್ಟ್ರಕ್ಷನ್ ಆಯಿತು ಅಂತ ಹೇಳೋದು ಇಂಪಾಸಿಬಲ್ ಆಗೋಗುತ್ತೆ. ಓಕೆ, ವಾರ್ ಡಿಕ್ಲರೇಷನ್ ಆದರೆ. ಸೊ ಇದೆಲ್ಲನೂ ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿಗೆ ಎಕ್ಸಾಂಪಲ್. ಅಂದರೆ ಕಾಂಟ್ರಾಕ್ಟ್ ಬಿಗಿನಿಂಗಲ್ಲಿ ಗುಡ್ ಇರುತ್ತೆ, ಇಟ್ ವಿಲ್ ಬಿ ಗುಡ್ ಇನ್ ಟರ್ಮ್ಸ್, ಬಟ್ ಲೇಟರ್ ಆನ್ ಹೋಗ್ತಾ ಹೋಗ್ತಾ ಡ್ಯೂ ಟು ಅರೈಸಿಂಗ್ ಆಫ್ ಸಮ್ ಇವೆಂಟ್ಸ್ ಇಟ್ ವಿಲ್ ಬಿಕಮ್ ಇಂಪಾಸಿಬಲ್. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟು ಪಾಯಿಂಟ್ ನಂಬರ್ 4, ದಟ್ ಈಸ್ ಡಿಸ್ಚಾರ್ಜ್ ಬೈ ದ ಲ್ಯಾಪ್ಸ್ ಆಫ್ ಟೈಮ್. ಸೊ ಡಿಸ್ಚಾರ್ಜ್ ಬೈ ದ ಲ್ಯಾಪ್ಸ್ ಆಫ್ ಟೈಮ್ ಅಂದರೆ ಕಾಂಟ್ರಾಕ್ಟಲ್ಲಿ ಒಂದು ಟೈಮ್ ಸ್ಪೆಸಿಫೈ ಆಗಿರುತ್ತೆ, ಇಷ್ಟರೊಳಗಡೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ. ಸೊ ವಿತಿನ್ ದಟ್ ಟೈಮ್ ನೀವೇನಾದ್ರೂ ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ದ ಕಾಂಟ್ರಾಕ್ಟ್ ವಿಲ್ ಆಟೋಮೆಟಿಕಲಿ ಗೆಟ್ ಕ್ಯಾನ್ಸಲ್ಡ್. ಓಕೆ, ಸೊ ಲೈಕ್ ನಿಮ್ಮ ಮತ್ತು ಕಾಲೇಜವ್ರ ಮಧ್ಯೆ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಏನಂತ, ಇಫ್ ಯು ಅಪ್ಲೈ ದ ಅಪ್ಲಿಕೇಶನ್ ವಿತಿನ್ ದ ಸ್ಪೆಸಿಫೈಡ್ ಟೈಮ್ ಯು ವಿಲ್ ಬಿ ಅಲೌಡ್ ಟು ರೈಟ್ ದ ಎಕ್ಸಾಮಿನೇಷನ್ ಅಂತ. ಸೊ ಅಲ್ಲಿವರೆಗೂ ಆ ಕಾಂಟ್ರಾಕ್ಟ್ ಓಪನ್ ಇತ್ತು. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ 30th ಆಫ್ ಜೂನ್ ಅಂತ ಅಂದ್ಕೊಳ್ಳಿ. ಸೊ 30th ಆಫ್ ಜೂನ್ ಒಳಗಡೆ ನೀವು ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಲೂಸ್ ದ ಎಲಿಜಿಬಿಲಿಟಿ ಟು ಅಪ್ಲೈ ಟು ದಟ್ ಎಕ್ಸಾಮಿನೇಷನ್ ಅಂತ. ಓಕೆ, ಟೈಮ್ ಇತ್ತಲ್ಲ ಅಲ್ವಿ. ಸೊ ಆಸ್ ಅ ರಿಸಲ್ಟ್ ಆಫ್ ಲ್ಯಾಪ್ಸ್ ಆಫ್ ಟೈಮ್ ದ ಕಾಂಟ್ರಾಕ್ಟ್ ಆಟೋಮೆಟಿಕಲಿ ವಿಲ್ ಬಿಕಮ್ ಡಿಸ್ಚಾರ್ಜ್ಡ್. ನೆಕ್ಸ್ಟು ಡಿಸ್ಚಾರ್ಜ್ ಬೈ ದ ಆಪರೇಷನ್ ಆಫ್ ಲಾ. ಸೊ ಡಿಸ್ಚಾರ್ಜ್ ಬೈ ದ ಆಪರೇಷನ್ ಆಫ್ ಲಾ ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟಲ್ಲಿ ಯಾವ ವ್ಯಕ್ತಿ ಇರ್ತಾರೆ ಆಟೋಮೆಟಿಕಲಿ ದೇ ವಿಲ್ ಬಿ ಮೂವಿಂಗ್ ಔಟ್ ಆಫ್ ದ ಕಾಂಟ್ರಾಕ್ಟ್ ಡ್ಯೂ ಟು ಒನ್ ಆರ್ ದ ಅದರ್ ರೀಸನ್. ನೋಡಿ ಕೊಟ್ಟಿದ್ದಾರೆ, ಒಂದು ಡೆತ್ ಆಗ್ಬೋದು, ಪ್ರಾಮಿಸರ್ ಆದರೂ ಆಗಿರ್ಬೋದು, ಪ್ರಾಮಿಸಿ ಆದರೂ ಆಗಿರ್ಬೋದು. ಓಕೆ, ಇನ್ಸಾಲ್ವೆಂಟ್ ಆಗ್ಬೋದು, ಲುನಾಟಿಕ್ ಆಗ್ಬೋದು, ಅನ್ಸೌಂಡ್ ಮೈಂಡೆಡ್ ಪರ್ಸನ್ ಆಗ್ಬೋದು. ಓಕೆ, ಅಥವಾ ಇನಿಷಿಯಲ್ ಆಗಿ ಮೇಜರ್ ಅಂತ ತಿಳ್ಕೊಂಡಿರ್ತಾರೆ, ಲೇಟರ್ ಆನ್ ದಟ್ ಪರ್ಸನ್ ಮೇ ಬಿಕಮ್ ಮೈನರ್ ಅಂತ ಗೊತ್ತಾಗುತ್ತೆ ನಿಮಗೆ, ಫಾಲ್ಸ್ ರೆಪ್ರೆಸೆಂಟೇಷನ್ ಮಾಡಿರ್ತಾರೆ. ಓಕೆ, ಸೊ ಲಾ ಅಲ್ಲಿ ಆ ಥರ ಆ್ಯಕ್ಟಿವಿಟೀಸ್ ಇದ್ದಾಗ ನೀವು ಕಾಂಟ್ರಾಕ್ಟನ್ನು ಎಂಟರ್ ಮಾಡೋದಕ್ಕೆ ಅಂದರೆ ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ ಅಂತಿರುತ್ತೆ. ಸೊ ಆ್ಯಸ್ ಎ ರೀಸನ್ ಆಫ್ ಆಪರೇಷನ್ ಆಫ್ ಲಾ ನೀವು ಅದನ್ನು ಶಟ್ ಡೌನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಡಿಸ್ಚಾರ್ಜ್ ಬೈ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಸೊ ಬ್ರೀಚಲ್ಲಿ ನಾವು ಓದಿದ್ವಿ, ದಟ್ ಈಸ್ ಚಾಪ್ಟರ್ ಯೂನಿಟ್ ನಂಬರ್ 5. ಇದರಲ್ಲಿ ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ದೀವಿ ಅರ್ಲಿಯರ್ ಕೇಸಲ್ಲೇ. ಓಕೆ, ಆ್ಯಕ್ಚುಯಲ್ ಬ್ರೀಚ್ ಮತ್ತು ಅಟೆಂಪ್ಟೆಡ್ ಅಟೆಂಪ್ಟೆಡ್ ಬ್ರೀಚ್ ಅಂತ ಹೇಳಿ, ಆಂಟಿಸಿಪೇಟೆಡ್ ಬ್ರೀಚ್ ಅಂತ. ಓಕೆ, ಸೊ ಈಗ ಕಾಂಟ್ರಾಕ್ಟಲ್ಲಿ ಯಾರಾದರೂ ಬ್ರೀಚ್ ಮಾಡಿದ್ರು ಅಂತ ಹೇಳಿದ್ರೆ ಅನದರ್ ಪರ್ಸನ್ ಆಟೋಮೆಟಿಕ್ಕಾಗಿ ಆ ಕಾಂಟ್ರಾಕ್ಟಿಂದ ಮೂವ್ ಔಟ್ ಆಗ್ಬೋದು. ಯಾಕೆಂತ ಹೇಳಿದ್ರೆ ದಟ್ ಪರ್ಸನ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಟ್ರಸ್ಟ್ ಆನ್ ದಟ್ ಪಾರ್ಟಿ. ಫ್ಯೂಚರಲ್ಲೂ ಇದೇ ಥರ ಮಿಸ್ಟೇಕ್ ಮಾಡ್ತೇನೆ ಅಂತ ಅಂದ್ಕೊಂಡು ಅವರ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ನೆಕ್ಸ್ಟು ದಟ್ ಈಸ್ ಪಾಯಿಂಟ್ ನಂಬರ್ 7,
ಪ್ರಾಮಿಸ್ ಮೇ ವೇವ್ ಆರ್ ರೆಮಿಟ್ ಪರ್ಫಾರ್ಮೆನ್ಸ್ ಆಫ್ ಅ ಪ್ರಾಮಿಸ್. ಇದನ್ನು ಓದಿದ್ವಿ ನಾವು ರೆಮಿಷನಲ್ಲಿ. ಕರೆಕ್ಟಾ? ರೆಮಿಷನಲ್ಲಿ ಏನಾಗುತ್ತೆ ನೋಡಿ, ಇಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎ ಔಸ್ ಬಿ 5 lakh rupees, ಸಿ ಪೇಸ್ ಟು ಬಿ 1 lakh ಆ್ಯಂಡ್ ಬಿ ಅಕ್ಸೆಪ್ಟ್ಸ್ them in the satisfaction of his claim on the A. This payment is the discharge of the whole claim. ಸೊ ಇಲ್ಲೇನಾಗುತ್ತೆ, ಆ್ಯಕ್ಚುಲಾಗಿ 5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಎ ಬಿಗೆ, ಬಟ್ ಅಲ್ಲಿ ಎ ಪರವಾಗಿ ಸಿ 1 lakh rupees ಕೊಟ್ಬಿಟ್ಟು ಎಂಟೈರ್ ಲೋನನ್ನು ಕ್ಲಿಯರ್ ಮಾಡಿಬಿಟ್ಟಿಯಾನೆ. ಅಂದರೆ 4 lakh rupees ಡಿಸ್ಕೌಂಟ್ ಸಿಕ್ಕಿದೆ, ಸರೆಂಡರ್ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಏನಾಯಿತು, ಇಟ್ ಈಸ್ ರಿಮಿಷನ್. ಅಲ್ಲಿಗೆ ಟೋಟಲ್ ಕಾಂಟ್ರಾಕ್ಟ್ ಶಟ್ ಡೌನ್ ಆಗೋಯಿತು. ಅಲ್ಲಿ ಏನಾಗ್ತಾ ಇದೆ, ರಿಮೈನಿಂಗ್ ಅಮೌಂಟು ಇಟ್ ಈಸ್ ಗೆಟಿಂಗ್ ವೇವ್ಡ್ ಆಫ್ ಆರ್ ಕ್ಯಾನ್ಸಲ್ಡ್. ಓಕೆ, ನೆಕ್ಸ್ಟು ಎಫೆಕ್ಟ್ ಆಫ್ ನೆಗ್ಲೆಕ್ಟ್ ಆಫ್ ಪ್ರಾಮಿಸಿ ಟು ಅಫೋರ್ಡ್ ಪ್ರಾಮಿಸರ್ ರೀಸನಬಲ್ ಫೆಸಿಲಿಟೀಸ್. ಆವಾಗಲೇ ಓದಿದ್ವಲ್ಲ ಇದು, ಕರೆಕ್ಟಾ? ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್ ಸೇಮ್ ಟು ಸೇಮ್ ತಿರುಗಿ ಇನ್ನೊಂದ್ಸಲ ರಿಪೀಟ್ ಮಾಡಿದ್ದಾರೆ. ಸೊ ಪ್ರಾಮಿಸರು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡೋದಕ್ಕೆ ಬಂದಾಗ ಪ್ರಾಮಿಸಿ ಅವನು ಪ್ರತಿಯೊಂದು ಫೆಸಿಲಿಟೀಸ್ನು ಮತ್ತು ಸಪೋರ್ಟನ್ನು ಪ್ರೊವೈಡ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಒಂದು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆವಾಗ ಪ್ರಾಮಿಸರ್ ಏನು ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಬೇಕಾಗಿರೋದೆ ಅದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಕಾಂಟ್ರಾಕ್ಟು ಕ್ಲೋಸ್ ಆಗುತ್ತೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಒಂದು ಮರ್ಜರ್ ಆಫ್ ದ ರೈಟ್ಸ್. ಮರ್ಜರ್ ಆಫ್ ದ ರೈಟ್ಸ್ ಅಂತ ಹೇಳಿದ್ರೆ ಕೆಲವೊಂದು ಸಲ ಕಾಂಟ್ರಾಕ್ಟಲ್ಲಿ ಇನ್ಫೀರಿಯರ್ ರೈಟ್ಸ್ ಮತ್ತು ಸುಪೀರಿಯರ್ ರೈಟ್ಸ್ ಅಂತ ಬೇರೆ ಬೇರೆ ರೈಟ್ಸ್ ಇರುತ್ತೆ. ಓಕೆ, ಸೊ ಅವಾಗ ಎರಡೂ ರೈಟ್ಸ್ನೂ ಮಿಂಗಲ್ ಆಯಿತು ಅಂತ ಹೇಳಿದ್ರೆ ಆಟೋಮ್ಯಾಟಿಕಲಿ ದೆನ್ ದ ಕಾಂಟ್ರಾಕ್ಟ್ ವಿಲ್ ಬಿ ಡಿಸ್ಚಾರ್ಜ್ಡ್. ಹೇಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಎ ಟುಕ್ ಎ ಲ್ಯಾಂಡ್ ಆನ್ ಲೀಸ್ ಫ್ರಮ್ ಬಿ, ಓಕೆ, ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಎ ಪರ್ಚೇಸಸ್ ದ ಸೇಮ್ ಲ್ಯಾಂಡ್. ಸೊ ಈಗ ಏನಾಗುತ್ತೆ, ಮುಂಚೆ ಎ ಮತ್ತು ಬಿ ಮಧ್ಯ ಯಾವ ಥರ ರಿಲೇಷನ್ಶಿಪ್ ಇತ್ತು, ಲೆಸ್ಸರ್ ಮತ್ತು ಲೆಸ್ಸಿ ಅಂತ. ಯಾಕೆ ಅಂತ ಹೇಳಿದ್ರೆ ಲ್ಯಾಂಡನ್ನು ಲೀಸಿಗೆ ತೊಗೊಂಡಿದ್ರು, ಕರೆಕ್ಟಾ? ಇದು ಇನ್ಫೀರಿಯರ್ ರೈಟ್, ಅಂದರೆ ಕಮ್ಮಿ ರೈಟ್ ಆಯಿತು ಎಗೆ, ಅವ್ನು ಬರೀ ಲೆಸ್ಸಿ ಆಗಿದ್ದಾನೆ. ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನಲ್ಲಿ ಏನು ಮಾಡ್ತಾ ಇದ್ದಾನೆ, ಆ ಕಂಪ್ಲೀಟ್ ಲ್ಯಾಂಡನ್ನೇ ಅವ್ನು ಪರ್ಚೇಸ್ ಮಾಡಿಬಿಟ್ಟಿದ್ದಾನೆ. ಸೊ ಈಗೇನಾಯಿತು, ಲೆಸ್ಸಿಗಿರೋ ಅಧಿಕಾರಕ್ಕಿಂತ ಎಗೆ ಓನರ್ ಅಧಿಕಾರ ಟ್ರಾನ್ಸ್ಫರ್ ಆಯಿತು. ಸೊ ಅವಾಗೇನಾಗುತ್ತೆ, ಇನ್ಮೇಲಿಂದ ಲೀಸ್ ಕಾಂಟ್ರಾಕ್ಟ್ ಪಿಕ್ಚರ್ಗೆ ಬರಲ್ಲ, ಕರೆಕ್ಟಾ? ಸೊ ಲೀಸ್ ಕಾಂಟ್ರಾಕ್ಟ್ ವೆನ್ ಎವರ್ ದ ಮಿಸ್ಟರ್ ಎ ಪರ್ಚೇಸಸ್ ದ ಲ್ಯಾಂಡ್, ದ ಓಲ್ಡ್ ಲೀಸ್ ಕಾಂಟ್ರಾಕ್ಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಓಕೆ, ಇದನ್ನೇ ಅವರಲ್ಲಿ ಹೇಳ್ತಿರೋದು. ಸೊ ಎರಡು ಕಾಂಟ್ರಾಕ್ಟ್ ಇತ್ತು, ಸೊ ಹೊಸ ಕಾಂಟ್ರಾಕ್ಟ್ ಬಂದಾಗ ಆಟೋಮೆಟಿಕ್ಕಾಗಿ ಹಳೆ ಕಾಂಟ್ರಾಕ್ಟು ಕ್ಯಾನ್ಸಲೇಷನ್ ಆಗೋಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಆ್ಯನ್ ಕ್ಲಿಯರ್ ಕಟ್ ಎಕ್ಸಾಂಪಲ್ ಫಾರ್ ನೊವೇಷನ್ ಅಂತ ಬೇಕಾದರೂ ಹೇಳ್ಬೋದು. ಓಕೆ, ಸೊ ಇನ್ ದಿಸ್ ಮ್ಯಾನರ್ ನಿಮಗೆ ಟೋಟಲ್ ಆಗಿ ಕಾಂಟ್ರಾಕ್ಟು ಯಾವ ಥರ ಡಿಸ್ಚಾರ್ಜ್ ಆಗುತ್ತೆ ಅನ್ನೋದಕ್ಕೆ 9 ಪಾಯಿಂಟ್ಸ್ ಇದೆ. ಆಯಿತಾ? ರೈಟ್. ಸೊ ದಿಸ್ ಈಸ್ ಅಬೌಟ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್. ಸೊ ಈ ಯೂನಿಟಲ್ಲಿ ನಿಮಗೆ ಕೇಸ್ ಲಾ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಒಂದೇ ಒಂದು ಸಲ ಹೇಳ್ಬಿಟ್ಟಿರ್ತೀನಿ ನಿಮಗೆ. ನಂಬರ್ 1, ಇಟ್ ಈಸ್ ಪರ್ಫಾರ್ಮೆನ್ಸ್ ಆಫ್ ಬೈ ಹೋಮ್ ಎ ಕಾಂಟ್ರಾಕ್ಟ್ ಮೇ ಬಿ ಪರ್ಫಾರ್ಮ್ಡ್ ಇದೆಯಲ್ಲ, ಅದರಲ್ಲಿ ನಾನು ಹೇಳಿದೆ ನಾರ್ಮಲ್ ಆಗಿ ಈ ಸೆಲ್ಫ್ ಅಂದರೆ ಆರ್ಟಿಸ್ಟು, ಸಿಂಗರ್, ಓಕೆ, ವೇರ್ ದ ಕಾಂಟ್ರಾಕ್ಟ್ ಇಸ್ ಡಿಪೆಂಡೆಡ್ ಅಪಾನ್ ದ ಪರ್ಸನಲ್ ಸ್ಕಿಲ್ ಆ್ಯಂಡ್ ಜಡ್ಜ್ಮೆಂಟ್, ಅದರ ಮೇಲೆ ತುಂಬ ಸಲ ಕೇಸ್ ಲಾ ಬಂದಿದೆ. ಜಾಯಿಂಟ್ ಪ್ರಾಮಿಸರ್ಸ್, ಓಕೆ, ಜಾಯಿಂಟ್ ಆ್ಯಂಡ್ ಸೆವರಲ್ ಹೇಳಿದ್ನಲ್ಲ, ಅದ್ರ ಮೇಲೆ ತುಂಬ ಕೇಸ್ ಲಾ ಬಂದಿದೆ. ಇದೆರಡು ತೊಗೊಳ್ಳಿ. ಆ್ಯಂಡ್ ಆಫ್ಟರ್ ದಿಸ್ 2 ಥಿಂಗ್ಸ್, ಮೂರನೇದು ಬಂದು ದಿಸ್ ಒನ್, ಸೂಪರ್ವೇನಿಂಗ್ ಇಂಪಾಸಿಬಿಲಿಟಿ. ಓಕೆ, ಪಾಯಿಂಟ್ ನಂಬರ್ ಪೇಜ್ ನಂಬರ್ 1.85 ಇದೆಯಲ್ಲ, ಅಗ್ರಿಮೆಂಟ್ ಟು ಡೂ ಇಂಪಾಸಿಬಲ್ ಆ್ಯಕ್ಟ್, ಇದೊಂದು ಥರ್ಡ್ ಒನ್. 4ನೇದು ಬಂದು ಇದು ನೊವೇಷನ್, ಆಲ್ಟ್ರೇಷನ್, ರಿಮಿಷನ್ ಮತ್ತು ರಿಸಿಷನ್. ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮಿಕ್ಕಿರೋದು ಓಕೆ, ಇದು ಡಿಸ್ಚಾರ್ಜಲ್ಲಿ ಅಟ್ಲೀಸ್ಟ್ ಅಂದ್ರೂ ಒಂದು 4 to 5 ಕಾಂಪೊನೆಂಟ್ಸ್ನಾಗ ಜ್ಞಾಪಕಕ್ಕೆ ಇಟ್ಕೊಂಡಿರಿ, ಅಟ್ಲೀಸ್ಟ್ 4 to 5. ಓಕೆ, ರೈಟ್.